ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಪ್ರಣಾಮ ಮಂತ್ರದೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನೇ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧೋಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ನಿನ್ನೆಯ ತರಗತಿಯಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯದ ಸಾರಾಂಶ ಅಂದರೆ ಉಪಸಂಹಾರವನ್ನ ತಿಳಿದುಕೊಂಡ್ವಿ. ಅದನ್ನೇ ನಾನು ಮತ್ತೊಮ್ಮೆ ಇವತ್ತು ರಿಪೀಟ್ ಮಾಡಲ್ಲ, ಯಾಕಂದ್ರೆ ನಿನ್ನೆಯ ದಿನ ಪೂರ್ಣ 1 ಗಂಟೆ ಅದಕ್ಕಾಗಿಯೇ ಮೀಸಲಿತ್ತು. ಹಾಗಾಗಿ ಇವತ್ತು ನಾವು 6ನೇ ಅಧ್ಯಾಯದ ಕುರಿತು ಸ್ವಲ್ಪ ತಿಳಿದುಕೊಳ್ಳೋಣ. 6ನೇ ಅಧ್ಯಾಯವನ್ನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಅಂದ್ರೆ ಸ್ವಲ್ಪ ಹೇಳ್ತೇನೆ ಇದ್ರ ಬಗ್ಗೆ. ಆಮೇಲೆ ಈ 6ನೇ ಅಧ್ಯಾಯ, ಅದರ ಹೆಸರು ಧ್ಯಾನ ಯೋಗ. ಇದಕ್ಕೆ ಇನ್ನೊಂದು ಆತ್ಮ ಸಂಯಮ ಯೋಗ. ಒಂದು ನಿಮಿಷ. 6ನೇ ಅಧ್ಯಾಯಕ್ಕೆ ಧ್ಯಾನ ಯೋಗ ಅಥವಾ ಆತ್ಮ ಸಂಯಮ ಯೋಗ ಅಂತ ಕರೀತಾರೆ. ಸಂಯಮ ಅನ್ನೋದು ಏನು ಅಂತ ನಿಮ್ಗೆ ಗೊತ್ತು. ತಾಳ್ಮೆ, ಸಹಿಷ್ಣುತೆ, ನಿಗ್ರಹ ಮಾಡೋದು. ಸೊ ಬಹಳಷ್ಟು ನಾವು ನಮ್ಮ ದೇಹದಲ್ಲಿರುವಂತಹ ನವರಂಧ್ರಗಳು ಮತ್ತೆ ಜೊತೆಗೆ ಇಂದ್ರಿಯಗಳ ತೂಷ್ಟಿಯನ್ನ ನಿಗ್ರಹದಲ್ಲಿ ಇಟ್ಕೊಳ್ಬೇಕು. ಇದರ ಅರ್ಥ ಈ ಒಂದು ಪೂರ್ಣ ಅಧ್ಯಾಯದಲ್ಲಿ ನಾವು ಧ್ಯಾನ ಯೋಗದ ಬಗ್ಗೆ ಕಲಿತೀವಿ. 5ನೇ ಅಧ್ಯಾಯದಲ್ಲಿ ಹೇಳಿರೋ ಹಾಗೆ
ಸ್ವಲ್ಪ ಸಂಕ್ಷಿಪ್ತವಾದಂತಹ ಅಷ್ಟಾಂಗ ಯೋಗವನ್ನ ನಾವು ಕಲಿತ್ವಿ 28ನೇ ಶ್ಲೋಕದಲ್ಲಿ. ಅಲ್ಲಿ ಸಂಕ್ಷಿಪ್ತವಾಗಿ ನಾವು ಅಷ್ಟಾಂಗ ಯೋಗದ ಕುರಿತು ತಿಳಿದುಕೊಂಡ್ರೆ 6ನೇ ಅಧ್ಯಾಯದಲ್ಲಿ ನಾವು ವಿವರಣೆ ಒಂದು ವಿಸ್ತಾರವಾಗಿ ಈ ಅಷ್ಟಾಂಗ ಯೋಗವನ್ನ ನಾವು ತಿಳಿದುಕೊಳ್ತೀವಿ. ಹಾಗೇನೆ ಈ ಆತ್ಮ ಸಂಯಮ ಅಂದ್ರೆ ಆತ್ಮಕ್ಕೆ ಇರುವಂತಹ ಹೊರಾವರಣ ದೇಹವನ್ನ ನಾವು ಹೇಗೆ ಸಂಯಮದಿಂದ ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳ್ಕೊಳ್ತೇವೆ. ಇದರ ಕುರಿತಾಗಿನೇ ಒಂದು ಮಹಾತ್ಮೆ ಇದೆ ಇಲ್ಲಿ ಈ ಒಂದು ಚಾಂಡೋಗ್ಯ ಉಪನಿಷತ್ತು ಮತ್ತೆ ಪದ್ಮ ಪುರಾಣದಲ್ಲಿ. ಈ 6ನೇ ಅಧ್ಯಾಯದ ಕುರಿತಾಗಿ ಶಿವ ಪಾರ್ವತಿಗೆ ಒಂದು ಕತೆ ಹೇಳ್ತಾರೆ. ಯಾಕೆ ಈ 6ನೇ ಅಧ್ಯಾಯ ಅನ್ನೋದು ಇಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ ಅಂತ. ಈ 6ನೇ ಅಧ್ಯಾಯ ಒಟ್ಟಾರೆ 47 ಶ್ಲೋಕಗಳನ್ನ ಒಳಗೊಂಡಿದೆ. 6ನೇ ಅಧ್ಯಾಯ 47 ಶ್ಲೋಕಗಳನ್ನ ಒಳಗೊಂಡಿದೆ. ಸೊ ಇವುಗಳ ಪಠಣದಿಂದ ಏನು ಕಾರ್ಯ ಸಾಧನೆ ಆಗತ್ತೆ ಅಥವಾ ಯಾವ ಪ್ರಯೋಜನಗಳು ವ್ಯಕ್ತಿಗೆ ಆಗತ್ತೆ ಅನ್ನೋದನ್ನ ಶಿವ ಪಾರ್ವತಿಗೆ ತಿಳಿಸ್ತಾರೆ ಕಥೆಯ ಮೂಲಕ. ಈ ಕಥೆಗೆ ನಾವು 6ನೇ ಅಧ್ಯಾಯದ ಮಹಾತ್ಮೆ ಅಂತ ಕರಿತೀವಿ. 6ನೇ ಅಧ್ಯಾಯದ ಮಹಿಮೆ. ಈ ಒಂದು ಮಹಿಮೆ ಈ ತರನಾಗಿದೆ. ಈ ಒಂದು ಗೋದಾವರಿಯ ತೀರದಲ್ಲಿ ಬಿಪ್ಪಲೇಶ್ವರ ಎಂಬ ಒಂದು ಕ್ಷೇತ್ರ ಇತ್ತು. ಅದು ಒಂದು ಪುಣ್ಯವಾದ ಭೂಮಿ. ಆ ಗೋದಾವರಿ ನದಿ ತೀರದಲ್ಲಿರುವಂತಹ ಬಿಪ್ಪಲೇಶ್ವರ ಕ್ಷೇತ್ರದ ದಡದಲ್ಲಿ ಒಂದು ಪಟ್ಟಣ ಇತ್ತು. ಆ ಪಟ್ಟಣದ ಹೆಸರು ಪ್ರತಿಷ್ಠಾನಪುರ ಎಂಬ ಪಟ್ಟಣ. ಆ ಒಂದು ಪಟ್ಟಣದ ಹೆಸರು ಪ್ರತಿಷ್ಠಾನಪುರ ಎಂಬ ಪಟ್ಟಣ. ಆ ಗೋದಾವರಿ ತೀರದಲ್ಲಿ ಬಹಳಷ್ಟು ಹಂಸ ಪಕ್ಷಿಗಳು, ಈ ಒಂದು ಹಾಲಿನಂತೆಯೇ ಬಿಳುಪಾಗಿರುವಂತಹ ಹಂಸ ಪಕ್ಷಿಗಳು ಸದಾ ವಾಸವಾಗ್ತಿದ್ವು. ಯಾವಾಗ್ಲೂ ಆ ಹಂಸ ಪಕ್ಷಿಗಳ ಕೊರತೆ ಆ ಗೋದಾವರಿ ತೀರದಲ್ಲಿ ಇರ್ತಿರ್ಲಿಲ್ಲ. ಆ ಗೋದಾವರಿ ತೀರದಲ್ಲಿ ಇರುವಂತಹ ಒಂದು ಸೌಂದರ್ಯವನ್ನ ಮತ್ತೆ ಆ ಪಟ್ಟಣದಲ್ಲಿ ಇರುವಂತಹ ಒಂದು ನಿಸರ್ಗತೆಯನ್ನ ಅಥವಾ ಅಲ್ಲಿ ಇರುವಂತಹ ಒಂದು ಧರ್ಮವನ್ನ ಅರ್ಥಕೊಳ್ಳಿಕ್ಕೆ, ಅದನ್ನ ಆಲಿಸ್ಲಿಕ್ಕೆನೆ ಈ ಒಂದು ಹಂಸ ಪಕ್ಷಿಗಳು ಅಲ್ಲಿ ವಾಸವಾಗಿರ್ತಿದ್ವು ಸದಾ ಕಾಲ. ಹೀಗಿರುವಾಗ ಈ ಒಂದು ಪ್ರತಿಷ್ಠಾನಪುರ ಪಟ್ಟಣದ ರಾಜ, ಅವನ ಹೆಸರು ಜಾಣಶ್ರುತಿ, ಅವನಿಗೆ ಜನಶ್ರುತಿ ಅಂತಲೂ ಕೂಡ ಕರೀತಿದ್ರು. ಈ ಒಬ್ಬ ರಾಜ ಈ ಪುರಾಣಗಳಲ್ಲೇ ಪ್ರಸಿದ್ಧಿಯನ್ನ ಪಡೆದಿರುವಂತಹ ರಾಜ. ಈ ರಾಜನ ಒಂದು ಗುಣಗಳು ಯಾವ ತರನಾಗಿದ್ವು ಅಂತಂದ್ರೆ, ಅವನು ಸದಾ ಸತ್ಕರ್ಮಗಳನ್ನ ಮಾಡ್ತಿದ್ದ. ಸತ್ಕರ್ಮ ಅಂತಂದ್ರೆ ಒಳ್ಳೆಯ ಕರ್ಮಗಳು. ಮತ್ತೆ ಯಜ್ಞ ಯಾಗಗಳನ್ನ ಮಾಡ್ತಿದ್ದ, ದಾನ ಧರ್ಮಗಳನ್ನ ಮಾಡ್ತಿದ್ದ. ಮತ್ತೆ ಯಾವಾಗ್ಲೂ ಕೂಡ ಪ್ರಜೆಗಳ ಪರವಾಗಿ ಪ್ರಜೆಗಳ ತೊಂದರೆಗಳನ್ನ ಆಲಿಸ್ತಾ ಇದ್ದ, ಪ್ರಜೆಗಳ ತೊಂದರೆಗಳನ್ನ ಬಗೆಹರಿಸ್ತಾ ಇದ್ದ. ಇಂಥ ಒಂದು ಧರ್ಮವನ್ನ ಅವನು ಪಾಲಿಸ್ತಾ ಇದ್ದ. ಯಾವ ತರ ಅವನು ಧರ್ಮವನ್ನ ಪಾಲಿಸ್ತಾ ಇದ್ನು ಅಂತಂದ್ರೆ, ಅವನಿಗೆ ಹೇಗೆ ಪ್ರಕೃತಿ ಅನ್ನೋದು, ನಾವೆಲ್ಲರೂ ಕೂಡ ಪ್ರಕೃತಿಯ ಮಡಿಲಲ್ಲಿದ್ದೇವೆ. ಪ್ರಕೃತಿಯ ಮಡಿಲಲ್ಲಿದ್ದಾಗ ಪ್ರಕೃತಿ ನಮಗೆ ಸಹಕರಿಸ್ಬೇಕು. ನಮ್ಮ ಪ್ರತಿಯೊಂದು ಕ್ರಿಯೆಗೆ ಅದು ಪ್ರತಿಕ್ರಿಯೆಯನ್ನ ಕೊಡ್ಬೇಕು. ಆ ತರ ನಮ್ಮ ಕರ್ಮಗಳಿರ್ಬೇಕು. ಹೇಗೆ ಅಂದ್ರೆ, ಈ ಪ್ರತಿಷ್ಠಾನಪುರದ ರಾಜ ಜ್ಞಾನಶ್ರುತಿ, ಅವನ ದಾನ ವಿಧಿ ಹೇಗಿತ್ತು ಅಂತಂದ್ರೆ, ಅವನ ಕರ್ಮಗಳು ಹೇಗಿದ್ವು ಅಂದ್ರೆ, ಅವನ ದಾನದ ವಿಧಿ ಮೇಲೇನೆ ನಮ್ಗೆ ಗೊತ್ತಾಗತ್ತೆ ಆ ವ್ಯಕ್ತಿ ಎಂತಹ ವ್ಯಕ್ತಿ, ಅವನ ಒಂದು ಕರ್ತವ್ಯಗಳನ್ನ ಅವನು ಹೇಗೆ ಪಾಲಿಸ್ತಿದ್ದ ಅನ್ನೋದು ನಮಗ್ ಗೊತ್ತಾಗತ್ತೆ. ಅಂದ್ರೆ ಅವನು ಯಾವಾಗ ದಾನ ಮಾಡ್ತಿರುವಾಗ ಕೈಯಲ್ಲಿ ದಾನ ಹಿಡಿತಿದ್ದ. ಮತ್ತೆ ಕೈಯಲ್ಲಿ ದಾನ ಹಿಡಿದು ಅದರ ಮೇಲೆ ಒಂದು ತುಳಸಿ ದಳವನ್ನ ಇಡ್ತಿದ್ದ. ಆ ತುಳಸಿ ದಳದ ಮೇಲೆ ಅವನ ಹೆಂಡತಿ ಆ ತುಳಸಿ ದಳದ ಮೇಲೆ ನೀರನ್ನ ಹಾಕ್ತಿದ್ಲು. ಇದು ಒಂದು ಪದ್ಧತಿ, ದಾನವನ್ನ ಕೊಡುವಾಗ ಇರುವಂತಹ ಒಂದು ಪದ್ಧತಿ. ಕೈಯಲ್ಲಿ ದಕ್ಷಿಣೆಯನ್ನ ಹಿಡಿದು ಅದರ ಮೇಲೆ ತುಳಸಿ ದಳವನ್ನ ಇಟ್ಟು, ಮಡದಿಯಾದವಳು ಅದರ ಮೇಲೆ ನೀರನ್ನ ಹಾಕುವಂತವಳು. ಹೀಗೆ ಯಾವಾಗ ಆ ಮಡದಿ ನೀರನ್ನ ಅದ್ರ ಮೇಲೆ ಹಾಕ್ತಿದ್ಲೋ, ಆ ಒಂದು ನೀರು ಹೊಟ್ಟದ್ದು ಆವಿಯಾಗಿ ಹೋಗ್ತಿತ್ತಂತೆ. ಅಂದ್ರೆ ಅವನು ಯಾವ ತರ ದಾನದ ವಿಧಿ ಮಾಡ್ತಾ ಇದ್ದಂತಂದ್ರೆ, ಆ ದಾನವನ್ನ ಕೊಡುವಾಗ ನೀರ್ ಹಾಕಿದ್ಮೇಲೆ
ದತ್ತಂ ನಾ ಮಮ ನ ಮಮ ಅಂತ ಹೇಳ್ತಿದ್ದ. ದತ್ತಂ ನಾ ಮಮ ಅಂತಂದ್ರೆ ಯಾವ ದಾನವನ್ನ ನಾನು ಕೊಡ್ತಾ ಇದ್ದೀನೋ ಅದು ನನ್ನದಲ್ಲ, ನನ್ನದಲ್ಲ. ದತ್ತಂ ನಾ ಮಮ ನ ಮಮ. ಮಮ ಅಂದ್ರೆ ನನ್ನದಲ್ಲ, ನನ್ನದಲ್ಲ ಮಮ. ಇದೇನು ನಾನು ದಾನ ಮಾಡ್ತಾ ಇರೋದು ನನ್ನದಲ್ಲ. ಮತ್ತೆ ಯಾರದ್ದು? ಇದು ಭಗವಂತನಿಗೆ ಸೇರಿದ್ದು ಅಂತ ದಾನವನ್ನ ಕೊಡ್ತಿದ್ನಂತೆ. ಅವನು ದಾನ ಕೊಡಲು ಹಾಕಿಸ್ಕೊಂಡಂತಹ ಆ ನೀರು, ಮಡದಿಂದ ಹಾಕಿಸ್ಕೊಂಡಂತಹ ನೀರು ಆವಿಯಾಗಿ ಮೋಡ ಆಗ್ತಿತ್ತಂತೆ. ಅಷ್ಟೊಂದು ದಾನದ ಒಂದು ಮಹಿಮೆ ಅವನದ್ದು ಆ ಪಟ್ಟಣದಲ್ಲಿತ್ತಂತೆ. ಈಗ ಸಮುದ್ರದಲ್ಲಿರುವಂತಹ ನೀರು ಆವಿಯಾಗಿ ಮೇಲೆ ಹೋಗಿ ಅದೇ ಮೋಡ ಆಗಿ ಮಳೆಯಾಗಿ ಸುರಿಯುತ್ತೆ. ಅದ್ ನಮ್ಮೆಲ್ರಿಗೂ ಗೊತ್ತು. ಅಷ್ಟೊಂದು ಸಮುದ್ರದ ನೀರು ಆವಿಯಾಗಿ ಹೋಗ್ಬೇಕು ನಮ್ಗೆ ಮಳೆ ಬರ್ಬೇಕು ಅಂತ ಅಂದ್ರೆ, ಇಲ್ಲಿ ಈ ಪ್ರತಿಷ್ಠಾನಪುರದ ರಾಜ ಜಾಣ ಶ್ರುತಿ ಎಷ್ಟು ಒಬ್ಬ ಒಳ್ಳೆ ಧರ್ಮಿಷ್ಠನಾಗಿದ್ನಂದ್ರೆ, ಕೇವಲ ಆ ಒಂದು ದಾನದ ಮೇಲೆ, ತುಳಸಿ ದಳದ ಮೇಲೆ ಹಾಕಿದಂತಹ ನೀರಿನಿಂದನೇ ಆ ಆವಿಯಾಗಿ ಹೋಗ್ತಿತ್ತಂತೆ. ಆವಿಯಾಗಿ ಮೋಡಗಳಿಗೆ ಹೋಗ್ತಿತ್ತು ಅಂದ್ರೆ ಇದ್ರ ಅರ್ಥ ಏನು? ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇತ್ತು ಅಂತ ಅರ್ಥ. ಮತ್ತೆ ಹಾಗೇನೆ ಅವನಲ್ಲಿ ಆ ತೇಜಸ್ಸು ಹೊಂದಿದ್ದ. ಯಾಕಂದ್ರೆ ಅವನೊಬ್ಬ ತಪಸ್ವಿ, ಯಜ್ಞವನ್ನ ಮಾಡ್ತಾ ಇದ್ದ. ಹಾಗಾಗಿ ಈ ಯಜ್ಞ ತಪಸ್ಸುಗಳನ್ನ ಯಾರು ಮಾಡ್ತಾರೋ, ಯಾವ ಬ್ರಾಹ್ಮಣರಿಂದ ಮಾಡಿಸ್ತಾರೋ ಅವರ ಜೊತೆಗೆ ಆ ಒಂದು ತೇಜಸ್ಸನ್ನು ಕೂಡ ಅವನು ಹೊಂದ್ತಾನೆ. ಹೀಗೆ ಅವನು ದಾನ ಧರ್ಮಗಳನ್ನ ತನ್ನ ಪಟ್ಟಣದಲ್ಲಿ ಮಾಡ್ತಾ ಇದ್ದ. ಈ ಯಜ್ಞಗಳು ಅಂತಂದಾಗ ಈಗಾಗಲೇ ನಾವು 4ನೇ ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ. ಯಜ್ಞೆಯ ಕಟ್ಟ ಕಡೆಯ ಭೋಕ್ತಾರ ಭಗವಂತ ಅನ್ನೋದು ನಮಗ್ ಗೊತ್ತು. ಯಾರೇ ಮೂಲಕ ನಾವು ಒಂದು ದಾನವನ್ನು ಅಥವಾ ನೈವೇದ್ಯವನ್ನು, ಹಣ ಫಲಗಳನ್ನು ನಾವು ಭಗವಂತನಿಗೆ ಅರ್ಪಿಸಿದಾಗ ಅಥವಾ ದೇವತೆಗಳಿಗೆ ಅರ್ಪಿಸಿದಾಗ ಅದು ಕೊನೆಗೆ ಹೋಗಿ ಮುಟ್ಟೋದು ಭಗವಂತನಿಗೆ. ಅಂದ್ರೆ ಮಧ್ಯದಲ್ಲಿ ಇರುವಂತಹ ಈ ಮಧ್ಯವರ್ತಿ ಅಂತಂದ್ರೆ ದೇವತೆಗಳಿಗೆ ಅಲ್ಲ. ಅಂದ್ರೆ ಭಗವಂತ ಇಲ್ಲಿ 2 ಥರನಾಗಿ ನಾವು ಕೊಡುವಂತಹ ದಾನವನ್ನ, ನಾವು ಕೊಡುವಂತಹ ಆಹಾರವನ್ನ ಸ್ವೀಕರಿಸ್ತಾನೆ. ಇದು ನಮ್ಮೆಲ್ಲರಿಗೂ ಗೊತ್ತು. ಭಗವಂತ ತನ್ನ ದೇಹದಲ್ಲಿರುವಂತಹ ಯಾವುದೇ ಅಂಗದಿಂದ ಅವನು ನಮ್ಮ ನೈವೇದ್ಯವನ್ನ ಸ್ವೀಕರಿಸಬಹುದು. ಹಾಗೆ ಭಗವಂತ ಈ ಮನುಷ್ಯರು ಕೊಡುವಂತಹ ದಾನ ಧರ್ಮ ನೈವೇದ್ಯಗಳನ್ನ 2 ರೀತಿಯಾಗಿ ಸ್ವೀಕರಿಸ್ತಾನೆ. ಒಂದು ಪರೋಕ್ಷವಾಗಿ ಸ್ವೀಕರಿಸ್ತಾನೆ, ಇನ್ನೊಂದು ನೇರವಾಗಿ ಸ್ವೀಕರಿಸ್ತಾನೆ. ಅಂದ್ರೆ ಅಪರೋಕ್ಷವಾಗಿ ಸ್ವೀಕರಿಸ್ತಾನೆ. ಪರೋಕ್ಷವಾಗಿ ಸ್ವೀಕರಿಸೋದು ಅಂತಂದ್ರೆ ಇದು ಇಂಡೈರೆಕ್ಟ್ ಆಗಿ ಅವನು, ನಾವೆಲ್ಲರೂ ಹೇಗೆ ಊಟ ಮಾಡ್ತೇವೆ? ಬಾಯಿಂದ ತಾನೆ, ನೇರವಾಗಿ ಬಾಯಿಂದಾನೇ ಊಟ ಮಾಡ್ತೇವೆ. ಇದು ಅಪರೋಕ್ಷ, ನೇರ ಅಂತ ಕರಿತೇವೆ. ಅಪರೋಕ್ಷ ಅಂತಂದ್ರೆ ನಮ್ಗೆ ಅಪರೋಕ್ಷವಾಗಿ ತಿನ್ಲಿಕ್ಕೆ ಬರಲ್ಲ, ನಾವು ಬಾಯಿಂದಾನೇ ತಿನ್ಬೇಕು. ಆದ್ರೆ ಭಗವಂತನಿಗೆ ಅಪರೋಕ್ಷವಾಗಿ ಅವನು ನೈವೇದ್ಯವನ್ನ ಸ್ವೀಕಾರ ಮಾಡಬಹುದು. ಅವನು ಕಣ್ಣಿನಿಂದ ಆಹಾರವನ್ನ, ನಾವು ಕೊಟ್ಟಂತ ಹಣ್ಣನ್ನ, ಹಾಲನ್ನ, ನೀರನ್ನ ಸ್ವೀಕರಿಸ್ತಾನೆ ಭಗವಂತ. ಅದು ಇಂಡೈರೆಕ್ಟ್, ಪರೋಕ್ಷವಾಗಿರೋದು. ಮತ್ತೆ ಇನ್ನೊಂದು ನೇರವಾಗಿ ಸ್ವೀಕರಿಸೋದು. ಅದು ನಮ್ಮಂತವರಿಗೆ ಸಾಧ್ಯ ಇಲ್ಲ. ನೇರವಾಗಿ ನಾವು ಭಗವಂತನಿಗೆ ನೈವೇದ್ಯ ಕೊಡುವಷ್ಟು ಇನ್ನ ಪುಣ್ಯಾತ್ಮರು ಅಥವಾ ನಾವು ಅಷ್ಟು ಭಾಗ್ಯವಂತರು ಆಗಿಲ್ಲ. ಯಾಕಂದ್ರೆ ನಾವು ಪತಿತಾತ್ಮರು. ಮತ್ತೆ ನೇರವಾಗಿ ಯಾರಿಂದ ಸ್ವೀಕರಿಸ್ತಾನೆ ಭಗವಂತ? ಈ ಯಜ್ಞವನ್ನ ಮಾಡುವಾಗ ಯಾರು ವಿಪ್ರರು ಇರ್ತಾರೋ, ಯಾರು ಅಗ್ನಿಗೆ ವಿಪ್ರವನ್ನ ಹಾಕ್ತಾ ಇರ್ತಾರೋ, ಮತ್ತೆ ಹೋಮ ಮಾಡ್ತಾ ಇರ್ತಾರೋ, ಅಗ್ನಿಯನ್ನ ಆಹುತಿ ಕೊಡ್ತಾ ಇರ್ತಾರೋ, ಸೊ ಇದು ಅಂದ್ರೆ ಒಟ್ಟಾರೆ ವಿಪ್ರ ಮತ್ತೆ ಅಗ್ನಿ, ಇವು ಎರಡಕ್ಕೆ ನಾವು ಏನು ಹವಿಹಿಯನ್ನ ಹಾಕ್ತಿವೋ, ಅಂದ್ರೆ ಆಹಾರವನ್ನ ಹಾಕ್ತಿವೋ, ಅದನ್ನ ಮಾತ್ರ ಭಗವಂತ ನೇರವಾಗಿ ಸ್ವೀಕರಿಸ್ತಾನಂತೆ, ತನ್ನ ಬಾಯಿಂದಾನೇ ಸ್ವೀಕರಿಸ್ತಾನಂತೆ. ಈಗ ವಿಪ್ರರು ಅಂತಂದ್ರೆ ಯಾರು? ಈ ವಿಪ್ರರು ಅಂತಂದ್ರೆ ವೇದ ಓದ್ಲಿಕ್ಕೆ ವಿಪ್ರರು ಬೇಕು. ಅವ್ರು ಇರ್ಲೇ ಇಲ್ದ ಅಂದ್ರೆ ಆ ಒಂದು ಹೋಮ ಹವನ ಯಜ್ಞ ಏನು ಮಾಡ್ತಾರೋ ಅದು ಅಪೂರ್ಣ. ಹಾಗಾಗಿ ಅಂತ ವಿಪ್ರರು ಏನು ಯಜ್ಞದಲ್ಲಿ ಆಹಾರವನ್ನ ಅಂದ್ರೆ ಹವಿಹಿಯನ್ನ ಅರ್ಪಿಸ್ತಾರೋ ಅದು ಭಗವಂತನಿಗೆ ನೇರವಾಗಿ ಹೋಗುತ್ತೆ. ಮತ್ತೆ ಅಗ್ನಿಗೆ ಹಾಕಿರುವಂಥದ್ದು, ಯಜ್ಞ ಮಾಡುವಾಗ ಅಗ್ನಿಗೆ ಹವಿಹಿಯನ್ನ ಹಾಕ್ತಿವಲ್ಲ, ಅದು ಕೂಡ ಅದು ಭಗವಂತನಿಗೆ ನೇರವಾಗಿ ಹೋಗುವಂಥದ್ದು. ಮತ್ತೆ ವಿಪ್ರರಿಗೆ ಈ ಒಂದು ವೇದ ಮಂತ್ರಗಳನ್ನ ಹೇಳಿದಾಗ ನಾವು ಅವರಿಗೆ ದಕ್ಷಿಣೆಯನ್ನ ಕೊಡ್ತೀವಿ. ಆ ದಕ್ಷಿಣೆ ಏನು ನಾವು ಕೊಡ್ತೀವಲ್ಲ, ಯಾರು ಈ ಯಜ್ಞ ಮಾಡಿಸಿರ್ತಾರೋ ಆ ಮಾಡಿಸಿದವರು ವಿಪ್ರರಿಗೆ ದಕ್ಷಿಣೆ ಕೊಟ್ಟಾಗ ಆ ದಕ್ಷಿಣೆಯೂ ಕೂಡ ಭಗವಂತನಿಂದ ನೇರವಾಗಿ ಸ್ವೀಕರಿಸಲ್ಪಡ್ತದಂತೆ. ಹೀಗೆ ಈ ಎಲ್ಲನೂ
ಭಗವಂತನ ಪರೋಕ್ಷ ಮತ್ತೆ ಅಪರೋಕ್ಷವಾಗಿ ಸ್ವೀಕರಿಸುವಂತ ಒಂದು ಆಹಾರದ ವಿಧಾನ. ನಾವೆಲ್ಲರೂ ಕೂಡ ಪತಿತಾತ್ಮರಾಗಿರೋದ್ರಿಂದ ನಮ್ಗೆ ನೇರವಾಗಿ ಇನ್ನೂ ಕೂಡ ಭಗವಂತನಿಗೆ ಕೊಡ್ಲಿಕ್ಕೆ ಅಷ್ಟು ನಾವು ಅರ್ಹರಾಗಿಲ್ಲ. ಹೀಗೆ ಅವನು ಯಜ್ಞಗಳನ್ನ ಮಾಡ್ತಿದ್ದ. ಯಾರು? ಪ್ರತಿಷ್ಠಾನಪುರದ ರಾಜ ಜಾಣ, ಜನಶ್ರುತ ಅಥವಾ ಜಾನ ಶ್ರುತಿ ಅಂತ ಹೇಳಿ. ಹೀಗೆ ಈ ಏನು ನಾವು ಈ ಯಜ್ಞಗಳನ್ನ ಮಾಡ್ತೀವಲ್ಲ, ಭಗವಂತನಿಗೆ ನೇರವಾಗಿ ಪರೋಕ್ಷವಾಗಿ ಅಪರೋಕ್ಷವಾಗಿ ಏನು ಆಹಾರವನ್ನ ಕೊಡ್ತೀವಲ್ಲ, ಇದನ್ನ ಮೋಡವನ್ನ ನಿರ್ಮಾಣ ಮಾಡತ್ತಂತೆ. ಅಂದ್ರೆ ಮೊದಲಿನ ಜನ ಈ ಒಂದು ಮಳೆ ಬೆಳೆಗೆ ಏನಾದ್ರೂ ಕೊರತೆ ಇದ್ರೆ ಈ ತರನಾದಂತಹ ಯಜ್ಞ ಮಾಡ್ತಿದ್ರಂತೆ. ಮತ್ತೆ ಒಂದು ಮೋಡ ನಿರ್ಮಾಣ ಆಗ್ಬೇಕಂದ್ರೆ, ಈ ಒಂದು ಪ್ರತಿಷ್ಠಾನಪುರದ ರಾಜವನ್ನ ನೋಡಿದಾಗ, ಜಾಣಶ್ರುತಿನ ನೋಡಿದಾಗ, ಅವನು ದಕ್ಷಿಣೆಯನ್ನ ಹಿಡ್ಕೊಂಡು ಆ ತುಳಸಿ ಎಲೆ ಮೇಲೆ ಅವನ ಹೆಂಡತಿ ನೀರನ್ನ ಹಾಕಿದಾಗ ಆ ನೀರನ್ನೇ ಆವಿಯಾಗಿ ಮೋಡ ಆಯ್ತು. ಇಷ್ಟಕ್ಕೇನೆ ಮೋಡ ಆಯ್ತು. ಅಷ್ಟೊಂದು ಪ್ರತಿಷ್ಠೆ ಒಂದು. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಒಂದು ಮೋಡ ಆಗ್ಬೇಕು ಅಂತಂದ್ರೆ 3 ವಿಧನಾದಂಥ ಏನು ಒಂದು ವಸ್ತು ಬೇಕು. 3 ವಿಧನಾದಂಥ ವಸ್ತು ಅಂದ್ರೆ ಒಂದು ಧೂಮ, ಜ್ಯೋತಿ ಮತ್ತೆ ಸಲೀಲ. ಇವು 3 ಇದ್ದಾಗ ಮಾತ್ರ ಒಂದು ಯಜ್ಞ ಸಕ್ಸಸ್ ಆಗತ್ತೆ, ಅಂದ್ರೆ ಯಶಸ್ವಿ ಆಗತ್ತೆ. ಈ ಧೂಮ ಅಂದ್ರೆ ಏನು? ಈ ಯಜ್ಞದಲ್ಲಿ ಮಾಡಿದಾಗ ಧೂಮ ಬರುತ್ತೆ, ಅಲ್ಲಿ ಯಜ್ಞ ಧೂಮ ನಿರ್ಮಾಣ ಮಾಡುತ್ತೆ. ಅಂದ್ರೆ ಅಲ್ಲಿ ಇರುವಂತಹ ಅಗ್ನಿ ಧೂಮ ನಿರ್ಮಾಣ ಮಾಡುತ್ತೆ. ಆ ಧೂಮದಿಂದ ಏನಾಗುತ್ತೆ? ಮೋಡ ಒಳಗಡೆ ಹೋಗಿ ಸೇರ್ಕೊಂಡು ಅದು ಮೋಡವನ್ನಾಗಿ ಮಾಡುತ್ತೆ. ಆ ಧೂಮ ಮೋಡವನ್ನಾಗಿ ಮಾಡುತ್ತೆ. ಆಮೇಲೆ ಇನ್ನೊಂದು ಜ್ಯೋತಿ, ಆ ಒಂದು ಯಜ್ಞದಿಂದ ಬರುವಂತಹ ಜ್ಯೋತಿ. ಈ ಜ್ಯೋತಿಯಲ್ಲಿ 2 ತರನಾದಂತಹ ಜ್ಯೋತಿ ಇರುತ್ತೆ. ಒಂದು ಹೋಮದಲ್ಲಿ ಹಾಕಿರುವಂತಹ ಬೆಂಕಿಯಿಂದ ಬರುವಂತಹ ಜ್ಯೋತಿ, ಇನ್ನೊಂದು ಯಾರು ಹೋಮವನ್ನ ಯಜ್ಞವನ್ನ ಮಾಡಿಸ್ತಾ ಇರ್ತಾರೋ ಅಂತವರಿಂದ ಬರುವಂತಹ ಜ್ಯೋತಿ. ಈಗ ನಾವು ಹೇಳ್ತೇವೆ ನೋಡಿ, ಯಾರೇ ಒಬ್ರು ಋಷಿ ಮುನಿ ಸನ್ಯಾಸಿಗಳು ಆಗಿದ್ರೆ ಅವ್ರ ಮುಖದ ಮೇಲಿನ ಕಳೆಯನ್ನ ನೋಡಿದಾಗ ಅವರು ಎಷ್ಟು ಪ್ರಜ್ವಲಿಸ್ತಾ ಇರ್ತಾರೆ, ಅವರು ಅಷ್ಟು ಪ್ರಕಾಶಮಾನವಾಗಿರ್ತಾರೆ. ಅಂದ್ರೆ ಅಷ್ಟು ಅವರು ಆಧ್ಯಾತ್ಮಿಕವಾಗಿ ತೀಕ್ಷ್ಣರಾಗಿರ್ತಾರೆ ಇದರರ್ಥ. ಹೀಗೆ ಜ್ಯೋತಿಯಲ್ಲಿ 2 ವಿಧ, ಒಂದು ಹೋಮದ ಬೆಂಕಿ, ಇನ್ನೊಂದು ಪ್ರತಾಪದ ಬೆಂಕಿ ಅಂತ ಹೇಳ್ತೇವೆ. ಅಂದ್ರೆ ಯಜ್ಞ ಮಾಡುವವನ ಒಂದು ಪ್ರತಾಪ. ಹೀಗೆ 2 ಇದ್ದಾಗ, ಇಬ್ರಲ್ಲಿನೂ ಇರ್ಬೇಕು, ಕೇವಲ ಒಂದೇ ಇದ್ರೆ ಸಾಲದು. ಹೋಮದ ಬೆಂಕಿ ಮತ್ತೆ ಪ್ರತಾಪದ ಬೆಂಕಿ ಇವೆರಡೂ ಇದ್ದಾಗ ಅದು ಕೂಡ ಮೋಡವನ್ನ ನಿರ್ಮಾಣ ಮಾಡುತ್ತೆ, ಮಳೆ ಸುರಿಸುತ್ತೆ. ಮತ್ತೆ ಇನ್ನೊಂದು ಈ ಸಲೀಲ ಅಂತ ಹೇಳ್ತಾರೆ. ಈ ಸಲೀಲವೂ ಕೂಡ ಹಾಗೇನೆ. ಇದರಿಂದ ದಾನ ಕೊಡುವ ನೀರು ಆವಿಯಾಗಿ ಮೋಡ ಸೇರುತ್ತೆ. ಇದೆ ಸಲೀಲ. ದಾನವನ್ನ ಕೊಟ್ಟು ನೀರನ್ನ ಆವಿಯಾಗಿ ಮಾಡಿ ಅದು ಮೋಡನ್ನ ಸೇರುತ್ತೆ. ಹೀಗೆ ಯಜ್ಞ, ಜ್ಯೋತಿ ಮತ್ತೆ ಸಲೀಲ ಇವು 3 ಕೂಡ ಮೋಡ ನಿರ್ಮಾಣ ಮಾಡಿ ಮಳೆ ಬರಸ್ಲಿಕ್ಕೆ ಅತ್ಯಂತ ಸಹಕಾರಿ. ಈ ತರ ಒಂದು ಪ್ರಕ್ರಿಯೆ ಇರ್ಬೇಕಾದ್ರೆ ಈ ಒಂದು ಪ್ರತಿಷ್ಠಾನಪುರದ ರಾಜ ಜಾಣಶ್ರುತಿ ಇವನು ಕೇವಲ ದಾನದಿಂದ ಮೋಡ ಬರೆಸ್ತಾ ಇದ್ದುದ್ರಿಂದ ಅವನ ಒಂದು ಪಟ್ಟಣ ಸಮೃದ್ಧಿಯಿಂದ ಕೂಡಿತ್ತು. ಯಾವುದೇ ಕೊರತೆಗಳು ಕೂಡ ಪ್ರಜೆಗಳಿಗೆ ಇರ್ಲಿಲ್ಲ. ಒಳ್ಳೆ ಮಳೆ ಬೆಳೆ ಆಗ್ತಾ ಇತ್ತು. ಮತ್ತೆ ರಾಜ ಯಜ್ಞಗಳಿಗೆ ಆಹುತಿಯನ್ನ ಕೊಡ್ತಾ ಇದ್ದ. ಇದರಿಂದ ಏನಾಗುತ್ತೆ? ಯಜ್ಞ ಅಂತಂದಾಗ ಭಗವಂತ ಈಗಾಗ್ಲೇ ನಮ್ಗೆ 4ನೇ ಅಧ್ಯಾಯದಲ್ಲಿ, ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ ಯಜ್ಞದ ಒಂದು ಮಹತ್ವ. ಯಜ್ಞವನ್ನ ನೀವು ಯಾರಿಗೆ ಯಜ್ಞದಿಂದ ದೇವತೆಗಳು ಸಂತೋಷವಾಗ್ತಾರೆ ಅನ್ನೋದನ್ನ ನಾವು ಅಲ್ಲಿ ತಿಳ್ಕೊಂಡಿದ್ದೇವೆ. ಯಾಕೆ ಯಜ್ಞದಿಂದ ಅವ್ರು ಸಂತೋಷ ಆಗ್ತಾರಂತಂದ್ರೆ ಅದು ಕಡೆಗೆ ಹೋಗೋದು ಭಗವಂತನಿಗೆ. ಭಗವಂತ ಈ ಮಧ್ಯ ದೇವತೆಗಳಿಗೆ ಶಕ್ತಿಯನ್ನ ಕೊಡ್ತಾನೆ. ಆ ಶಕ್ತಿಯಿಂದ ಈ ಮನುಷ್ಯರು ಮಾಡಿ ಒಂದೇ ಸೆಕೆಂಡ್ ನಿಮಿಷ. ಹರೇ ಕೃಷ್ಣ. ಓಕೆ. ಈ ದೇವತೆಗಳು ಯಜ್ಞಗಳಿಂದ ದೇವತೆಗಳು ಯಾವಾಗ್ಲೂ ಕೂಡ ಸಂತೋಷ ಹೊಂದ್ತಾರೆ. ಮೊದಲು ಸಂತೋಷ ಹೊಂದವರು ದೇವತೆಗಳು. ಹಾಗಾಗಿ ಅವರನ್ನ ಸಂತೃಪ್ತಿ ಪಡಿಸಿದಾಗ ಭಗವಂತ ಆಟೋಮೆಟಿಕ್ ಆಗಿ, ಅಂದ್ರೆ ಸ್ವಯಂ ಚಾಲಿತವಾಗಿ ಅವನು ಕೂಡ ಏನಾಗ್ತಾನೆ? ಸಂತೃಪ್ತಿಯನ್ನ ಹೊಂದ್ತಾನೆ. ಹೀಗೆ ಇವನು ಮಾಡುವಂತಹ ದಾನದಿಂದ ದೇವತೆಗಳು ಬಹಳ ಸಂತೃಪ್ತರಾದ್ರು. ಒಂದು ದಿನ ಅವ್ರು ಏನ್ ಯೋಚನೆ ಮಾಡಿದ್ರಂದ್ರೆ, ಇವನು ಎಂತ ಒಬ್ಬ ಒಳ್ಳೆಯ ರಾಜನಾಗಿದ್ದಾನೆ, ಇವನ ದಾನ ಎಷ್ಟೊಂದು ಪರಿಶುದ್ಧವಾದಂತಹ ದಾನ ಆಗಿದೆ.
ಇದರಿಂದ ಎಲ್ಲ ರಾಜ್ಯ ಸಮೃದ್ಧಿ ಆಗಿದೆ. ಹಾಗಾಗಿ ಇವನಿಗೆ ನಾವು ಸ್ವಯಂ ಸಾಕ್ಷಾತ್ಕಾರ ಅವನ ಮುಂದೆನೆ ಹೋಗಿ ಅವನಿಗೆ ಅನುಗ್ರಹಿಸಿ ಬರಬೇಕು ಅನ್ನುವಂತಹ ಒಂದು ಆಲೋಚನೆಯನ್ನ ಮಾಡ್ತಾರೆ ದೇವತೆಗಳು, ಎಲ್ಲ ದೇವತೆಗಳು. ಅಂದ್ರೆ ರಾಜನಿದ್ದ ಈ ಪ್ರತಿಷ್ಠಾನಪುರದ ರಾಜ ಈ ಜಾಣ ಶ್ರುತಿ ಎಲ್ಲಿದ್ದಾನೋ ಅಲ್ಲೇನೆ ಹೋಗಿ ನಾವು ಅನುಗ್ರಹ ಮಾಡೋಣ ಅಂತ ಎಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ, ಚರ್ಚಿಸ್ತಾರೆ. ಆಯ್ತು ಅಂತ ಎಲ್ಲರನ್ನು ಕೂಡಿ, ದೇವತೆಗಳು ಹಾಗೆ ಬರಲ್ಲ, ಅವರೂ ಕೂಡ ಒಂದು ಅವತಾರವನ್ನ ತೆಗೆದುಕೊಂಡು ಬರ್ತಾರೆ. ಅಂದ್ರೆ ಭೂಮಿ ಮೇಲೆ ಇರುವಂತಹ ಒಂದು ದೇಹವನ್ನ ತಾಳಿ ಅವರು ಬರ್ತಾರೆ. ಹೀಗೆ ಪ್ರತಿಷ್ಠಾನಪುರದಲ್ಲಿ ಇರುವಂತಹ ಗೋದಾವರಿ ತೀರದಲ್ಲಿ ಹಂಸಗಳು, ಬಿಳಿಯಾದ ಹಂಸಗಳು, ಶುಭ್ರ ಶುದ್ಧ ಹಂಸಗಳು, ಶ್ವೇತವರ್ಣದ ಹಂಸಗಳು, ಆ ರೂಪ ತಾಳಿ ನಾವು ಅವನ ಬಳಿಗೆ ಹೋಗ್ಬೇಕು ಅಂತ ಅವರು ಆಲೋಚಿಸಿ ಪ್ರತಿ ದೇವತೆಗಳು, ಎಲ್ಲ ದೇವತೆಗಳು ಹಂಸ ರೂಪವನ್ನ ತಾಳಿದ್ರು. ಈ ಹಂಸ ರೂಪವನ್ನ ತಾಳಿ ಅವರು ಎಲ್ಲರೂ ಅವನ ಬಳಿಗೆ, ರಾಜನಿದ್ದ ಬಳಿಗೆ ಹೋಗ್ತಾ ಇದ್ರು. ಈಗ ನಾವು ಯಾವಾಗ ಪ್ರವಾಸವನ್ನು ಅಥವಾ ಯಾವುದೇ ದೇವಸ್ಥಾನಕ್ಕೆ ನಡಿಗೆಯ ಮೂಲಕ ಹೋಗುವಾಗ, ನಡ್ಕೊಂಡು ಹೋಗುವಾಗ ಗೊತ್ತು, ಕೆಲವು ಜನ ಬಹಳ ಫಾಸ್ಟ್ ಆಗಿ ನಡೀತಾರೆ, ಕೆಲವೊಂದ್ ಜನ ಸ್ಲೋ ಆಗಿ ನಡೀತಾರೆ. ಇದ್ರ ಇಂಡಿಕೇಶನ್ ಇದು ಏನು ನಮ್ಗೆ ತೋರ್ಸುತ್ತೆ ಅಂತಂದ್ರೆ, ಯಾರು ಫಾಸ್ಟ್ ಆಗಿ ಹೋಗ್ತಾ ಇರ್ತಾರೋ ಅವ್ರಿಗೆ ಆತುರತೆ ಇರುತ್ತೆ. ನಾನು ಭಗವಂತನ ಬಳಿಗೆ ಬೇಗ ಹೋಗ್ಬೇಕು, ಬೇಗ ದರ್ಶನವನ್ನ ಪಡಿಬೇಕು, ಕಾತುರತೆ ಇರುತ್ತೆ ಭಗವಂತನನ್ನ ಕಾಣ್ಲು. ಇನ್ನು ಕೆಲವೊಬ್ಬರಿಗೆ ಏನಿರುತ್ತೆ, ಆರಾಮಾಗಿ ಹೋದ್ರೆ ಆಯ್ತು, ಆಮೇಲೆ ನೋಡ್ಕೊಂಡ್ರೆ ಆಯ್ತು, ಇನ್ನ ಮುಂದೆ ಮತ್ತೆ ನಾವು ಹೋಗ್ಲಿಕ್ಕಿದೆ. ಸೊ ಈ ತರ ಬೇರೆ ಬೇರೆ ತರದಾಗಿ ವಿಚಾರ ಮಾಡ್ತಾರೆ. ಹೀಗೆ ಈ ದೇವತೆಗಳು ಹಂಸದ ರೂಪವನ್ನ ತಾಳಿ, ಕೆಲವು ಹಂಸಗಳು ಬಹಳ ಬೇಗ ಬೇಗ ನಡೆಯುವಾಗ ಹಿಂದಿನ ಹಂಸಗಳು ಕೇಳುತ್ತಂತೆ, ಯಾಕೆ ಇಷ್ಟು ನೀವು ವೇಗವಾಗಿ ಹೋಗ್ತಾ ಇದ್ದೀರಾ, ನಿಧಾನವಾಗಿ ಹೋಗಿ ಅಂತ ಹೇಳುತ್ತಂತೆ ಹಿಂದೆ ಇದ್ದ ಹಂಸಗಳು. ಆಮೇಲೆ ಇಲ್ಲ, ನಾವು ಬೇಗ ಹೋಗಿ ಅವನಿಗೆ ಅನುಗ್ರಹವನ್ನ ಕೊಡೋಣ, ನಮಗೆ ಕಾತುರರಾಗಿದ್ದೇವೆ ಅಂತ ರಾಜನಿಗೆ ನಾವು ಅನುಗ್ರಹವನ್ನ ಕೊಡ್ಲಿಕ್ಕೆ ಅಷ್ಟೊಂದು ನಮ್ಗೆ ಸಂತೋಷವನ್ನ ಮಾಡಿದ್ದಾನವನು, ಅಷ್ಟೊಂದು ಸಂತೋಷವನ್ನ ಕೊಟ್ಟಿದ್ದಾನೆ ತನ್ನ ದಾನದಿಂದ ಅಂತ ಹೇಳಿದಾಗ, ಹಿಂದೆ ಇರುವ ಹಂಸ ಪಕ್ಷಿಗಳು ಹೇಳಿದ್ವಂತೆ, ಅವನೇನು ದೊಡ್ಡ ವ್ಯಕ್ತಿ ಅಲ್ಲ, ಅವನೇನು ಅಷ್ಟು ದೊಡ್ಡ ರೀತಿಯಿಂದ ದಾನವನ್ನ ಮಾಡ್ತಾ ಇಲ್ಲ, ನೀವ್ ಯಾಕೆ ಅಷ್ಟು ಅವನಿಗೆ ಪ್ರಾಶಸ್ತ್ಯತೆಯನ್ನ ಕೊಡ್ತಾ ಇದ್ದೀರಾ, ಆರಾಮಾಗಿ ನಡೆದುಕೊಂಡು ಹೋಗಿ ಅಂತ ಹೇಳುತ್ತೆ. ಆಮೇಲೆ ಇನ್ನೊಂದು ಹಂಸ ಹೇಳುತ್ತೆ, ಇವನೇನು ದೊಡ್ಡ ವ್ಯಕ್ತಿ ಅಲ್ಲ, ದೊಡ್ಡ ವ್ಯಕ್ತಿ ಅಂದ್ರೆ ರೈಕ್ವ ಎಂಬ ಒಬ್ಬ ಮಹರ್ಷಿ, ಅಂತ ಒಬ್ಬ ಪುಣ್ಯ ಮಹರ್ಷಿಗಳಷ್ಟು ದೊಡ್ಡವನು ಇವನಲ್ಲ. ರೈಕ್ವ ಮಹರ್ಷಿಯಷ್ಟು ಪುಣ್ಯ ಮಾಡಿದಂತಹ ವ್ಯಕ್ತಿ ಇವನಲ್ಲ. ಅವನು ನಮ್ಗೆ ಅಷ್ಟು ಸಂತೋಷ ಕೊಟ್ಟಿದ್ದಾನೆ, ಅಷ್ಟು ಸಂತೋಷ ಇವನಿನ್ನ ಕೊಟ್ಟಿಲ್ಲ ನಮ್ಗೆ, ಹಾಗಾಗಿ ನೀವು ಸಾವಕಾಶವಾಗಿ ನಡೀರಿ ಅಂತ ಹೇಳ್ತಾನೆ. ಇದು ಎಲ್ಲ ಏನು ಸಂವಾದ ನಡೀತಾ ಇರುತ್ತೋ ಹಂಸಗಳ ಮಧ್ಯೆ, ಅಂದ್ರೆ ದೇವತೆಗಳ ಮಧ್ಯೆ, ಈ ಸಂವಾದವನ್ನ ಪ್ರತಿಷ್ಠಾನಪುರದ ರಾಜ ಜಾಣಶ್ರುತಿ ಅವನು ಮಲಗಿದಾಗ ಅವನ ಕನಸಿನಲ್ಲಿ ಬರುತ್ತಂತೆ. ಹೀಗೆ ಏನಂತಂದ್ರೆ, ಎಲ್ಲ ಹಂಸಗಳ ದೇವತೆಗಳು ನನ್ನ ದಾನ ಯಜ್ಞದಿಂದ ಸಂತುಷ್ಟರಾಗಿ ಶ್ವೇತವರ್ಣದ ಹಂಸಗಳ ಒಂದು ರೂಪವನ್ನ ತಾಳಿ ನನ್ನನ್ನ ಅನುಗ್ರಹಿಸಲಿ ಬರ್ತಾ ಇದ್ದಾರೆ ಅಂತ ಅವನಿಗೆ ಕನಸು ಬೀಳುತ್ತೆ. ಮತ್ತೆ ಜೊತೆಗೆ ಚರ್ಚೆಯೂ ಕೂಡ, ಈಗ ಹೇಗೆ ಹಂಸಗಳ ಮಧ್ಯೆ ಹಿಂದೆ ಮುಂದೆ ಇರುವಂತಹ ಹಂಸಗಳ ಚರ್ಚೆ ಹೇಗಾಯ್ತೋ, ಅದ ಚರ್ಚೆಯೂ ಕೂಡ ಅವನ ಕನಸಿನಲ್ಲಿ ಬರುತ್ತೆ. ಆ ಚರ್ಚೆಯಲ್ಲಿ ಅವನು ಕೇಳ್ತಾನೆ, ರೈಕ್ವಾ ಎಂಬ ಮಹರ್ಷಿಗಳಷ್ಟು ಪುಣ್ಯ ಏನು ಮಾಡಿಲ್ಲ ಈ ಪ್ರತಿಷ್ಠಾನಪುರದ ರಾಜ ಜಾಣಶ್ರುತಿ ಅಂತ ಅಂದಾಗ ಅವನಿಗೆ ಎಚ್ಚರ ಆಗತ್ತೆ. ಎಚ್ಚರಾಗಿ ಅವನು ಬಹಳಷ್ಟು ಆಲೋಚನೆಯನ್ನ ಮಾಡ್ತಾನೆ. ರಾಜನಿಗೆ ಗೊತ್ತಾಗತ್ತೆ ಇದರಲ್ಲಿ ಏನೋ ಒಂದು ವಿಶೇಷ ಇದೆ ಅಂತ. ಆ ರೈಕ್ವಾ ಎಂಬ ಮಹರ್ಷಿಯನ್ನ ನಾನು ಕಾಣಲೇಬೇಕು, ಅವರ ಅನುಗ್ರಹವನ್ನ ನಾನು ಪಡಿಬೇಕು ಮೊದಲು, ಅಂತ ಶ್ರೇಷ್ಠ ವ್ಯಕ್ತಿಯಾದ ಅಂತ ಶ್ರೇಷ್ಠ ದಾನಿಗಳ ಅನುಗ್ರಹ ನಾನು ಪಡಿಬೇಕು ಅನ್ನುವಂತ ಸಂಕಲ್ಪ ಮಾಡ್ತಾನೆ. ಸಂಕಲ್ಪ ಮಾಡಿ ಅವನ ಆಸ್ಥಾನದಲ್ಲಿರುವಂತಹ ಸಾರಥಿಯನ್ನ ಕರೆದು ಹೇಳ್ತಾನೆ, ಈ ಒಂದು ಇದ್ರಲ್ಲಿ ಭೂಮಿಯಲ್ಲಿ ರೈಕ್ವಾ ಎಂಬ ಮಹರ್ಷಿಗಳಿದ್ದಾರಂತೆ, ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ, ಹಾಗಾಗಿ ನೀನು ಈ ಪೂರ್ಣ ದೇಶವನ್ನ ಸಂಚಾರ ಮಾಡಿ ರೈಕ್ವಾ ಮಹರ್ಷಿಗಳ ಒಂದು ಅನುಗ್ರಹವನ್ನ ಪಡೆದುಕೊಂಡು ಬಾ, ಅನುಮತಿ ಪಡೆದುಕೊಂಡು ಬಾ, ನಾನು ಅವರನ್ನ ಭೇಟಿ ಆಗ್ಬೇಕು ಅಂತ ಪ್ರತಿಷ್ಠಾನಪುರದ ರಾಜ ಜಾಣಶ್ರುತಿ ಸಾರಥಿಗೆ ಹೇಳ್ತಾನೆ. ಸಾರಥಿ ಮಹಾರಾಜರ ಆಜ್ಞೆಯಂತೆ
ಅವನು ಆ ಒಂದು ದೇಶದ ಏನು ಪ್ರಯಾಣಕ್ಕೆ ರೈಕ್ವಾ ಮಹರ್ಷಿಗಳನ್ನ ಹುಡುಕ್ಲಿಕ್ಕೆ ದೇಶ ಸಂಚಾರ ಮಾಡ್ಲಿಕ್ಕೆ ಪ್ರಯಾಣ ಬೆಳೆಸ್ತಾನೆ. ಅಲ್ಲಿ ಜೊತೆಗೆ ಈ ಚಾರ್ಧಾಮ್ ಯಾತ್ರಾ ಅಂತ ಹೇಳ್ತೇವೆ, ಆ ತರ ಅವನು ಎಲ್ಲಾ ದೇವತೆಗಳ ಅನುಗ್ರಹವನ್ನು ಕೂಡ ಪಡಿಲಿಕ್ಕೆ ಮುಂದಾಗಿ ಪ್ರಯಾಣವನ್ನ ಬೆಳೆಸಿದಾಗ ಎಲ್ಲ ಕಡೆ ಹೋಗ್ತಾನೆ. ಗಯಾ, ಗದಾಧರ, ಮಥುರಾ ಊರಿಗೆ ಹೋಗ್ತಾನೆ, ಕೃಷ್ಣನಿರುವಂತಹ ಹುಟ್ಟಿರುವಂತಹ ಜಾಗ. ಕೇದಾರಿಗೆ ಹೋಗ್ತಾನೆ, ದ್ವಾರಾವತಿ ಶಿವ ಇರುವಂತಹ ಜಾಗ, ಸೋಮನಾಥಿಗೆ ಹೋಗ್ತಾನೆ, ಅವಂತಿ ಪಟ್ಟಣಕ್ಕೆ ಹೋಗ್ತಾನೆ, ನರ್ಮದಾ ತೀರದಲ್ಲಿರುವಂತಹ ಓಂಕಾರೇಶ್ವರಿಗೆ, ಆಮೇಲೆ ವಿಷ್ಣುಗೈ, ತುಂಗಭದ್ರಾ ತೀರ, ಕೊಲ್ಲಾಪುರ ಕ್ಷೇತ್ರ, ಎಲ್ಲ ಕಡೆಗೂ ಅವನು ತಿರುಗಾಡಿ ಎಲ್ಲ ಕ್ಷೇತ್ರದ ದರ್ಶನವನ್ನ ಅವನು ಪಡೆದ ಮೇಲೇನೂ ಕೂಡ ರೈಕ್ವಾ ಮಹರ್ಷಿಗಳು ಎಲ್ಲಿರುವರೆಂದು ಅವನಿಗೆ ಸುಳಿವು ಸಿಗೋದೇ ಇಲ್ಲ. ಕೊನೆಗೆ ಅವನು ಯಮುನಾ ತೀರದ ಅಂದ್ರೆ ಈ ಒಂದು ಯಮುನಾ ತೀರದಲ್ಲಿ ಸ್ವಯಂಭುವ ಕ್ಷೇತ್ರ, ಸ್ವಯಂಭೂ ಅಂದ್ರೆ ಸ್ವಯಂ ಆಗಿ ಹುಟ್ಟಿರುವಂತಹ ಕ್ಷೇತ್ರ, ಸ್ವಯಂಭುವ ಕ್ಷೇತ್ರದ ದೇವಸ್ಥಾನಕ್ಕೆ ಬರ್ತಾನೆ. ಯಮುನಾ ತೀರದಲ್ಲಿರುವ ಸ್ವಯಂಭುವ ಕ್ಷೇತ್ರಕ್ಕೆ ಬರ್ತಾನೆ. ಅಲ್ಲೇ ಒಂದ್ ಸ್ವಲ್ಪ ದೂರದಲ್ಲಿ ಮುಂದಕ್ಕೆ ಹೋದಾಗ ಕಾಶ್ಮೀರ ಪಟ್ಟಣದಲ್ಲಿ ಕಾಶಿ ಕ್ಷೇತ್ರ ಎಂಬ ಊರಿರುತ್ತೆ. ಆ ಕಾಶಿ ಕ್ಷೇತ್ರದಲ್ಲಿ ಅವರು ಈ ರೈಕ್ವಾ ಮಹರ್ಷಿಯನ್ನ ಕಾಣ್ತಾನೆ. ಕಂಡ ಮೇಲೆ ಅವನಿಗೆ ಬಹಳ ಸಂತೋಷ ಆಗುತ್ತೆ. ಸಂತೋಷದಿಂದ ದರ್ಶನ ಮಾಡ್ತಾನೆ. ಮತ್ತೆ ತಾನು ಬಂದದ್ದ ಉದ್ದೇಶವನ್ನ ಋಷಿಗಳಿಗೆ ತಿಳಿಸ್ತಾನೆ ಆ ಸಾರಥಿ. ಮತ್ತೆ ರಾಜರು ತಮ್ಮ ಅನುಗ್ರಹಕ್ಕಾಗಿ ಬರಲಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾನೆ. ಬಾಕಿ ಎಲ್ಲ ಆ ಕನಸಲ್ಲೇ ಬಿದ್ದಿರೋದು ಏನು ಗೊತ್ತಿರಲ್ಲ ಸಾರಥಿಗೆ, ಕೇವಲ ನೀವು ತಮ್ಮ ಅನುಗ್ರಹಕ್ಕಾಗಿ ಬರ್ತಾ ಇರೋದನ್ನ ಮಾತ್ರ ತಿಳಿಸ್ತಾನೆ. ಹೀಗೆ ಈ ಕಾಶ್ಮೀರ ಪಟ್ಟಣದ ಕಾಶಿ ಕ್ಷೇತ್ರದಲ್ಲಿ ಇರುವಂತಹ ಈ ರೈಕ್ವಾ ಮಹರ್ಷಿಗಳನ್ನ ಕುರಿತಾಗಿ ಏನು ಮತ್ತೆ ಮರಳಿ ಪ್ರತಿಷ್ಠಾನಪುರಕ್ಕೆ ಬಂದು ಸಾರಥಿ ಆದದ್ದೆಲ್ಲವನ್ನ ರಾಜನಿಗೆ, ಮಹಾರಾಜರಿಗೆ ತಿಳಿಸ್ತಾನೆ. ಹೀಗೆ ತಿಳಿಸಿದ ಮೇಲೆ ರಾಜ ಬಹಳ ಸಂತೋಷಗೊಳ್ತಾನೆ. ಸಂತೋಷಗೊಂಡು ಈಗ ಭೇಟಿ ಆಗ್ಲಿಕ್ಕೆ ಹೋಗ್ಬೇಕಲ್ಲ, ಭೇಟಿ ಆಗ್ಲಿಕ್ಕೆ ಹೋದಾಗ ಏನೆಲ್ಲಾ ತೆಗೆದುಕೊಂಡು ಹೋಗ್ಬೇಕು, ಯಾರು ಈಗ ನಮ್ದೊಂದು ಪದ್ಧತಿ ಮೊದ್ಲಿಂದನೂ ಕೂಡ ಪ್ರಾಚೀನವಾಗಿ ಬಂದಿರುವಂಥದ್ದು, ಸಾಂಪ್ರದಾಯಿಕವಾಗಿ ಬಂದಂಥದ್ದು, ಈಗೂ ಕೂಡ ಚಾಲನೆಯಲ್ಲಿದೆ. ಮತ್ ಚಾಲನೆಯಲ್ಲಿದ್ರೆ ಚಾಲನೆ ಮಾಡ್ಬೇಕು ನೀವೆಲ್ರು ಕೂಡ. ಈಗ ನಾವು ಯಾರದೇ ಮನೆಗೆ ಹೋಗುವಾಗ ಅಥವಾ ಯಾವುದೇ ವ್ಯಕ್ತಿಯನ್ನ ಭೇಟಿ ಆಗ್ಲಿಕ್ಕೆ ಹೋದಾಗ ಕೈಯಲ್ಲಿ ಏನಾದ್ರೂ ತೆಗೆದುಕೊಂಡು ಹೋಗ್ಬೇಕು, ಹಾಗೆ ಹೋಗ್ಬಾರ್ದು. ಹಣ್ಣು, ಹಂಪಲನೋ, ಹೂವು ಏನಾದ್ರೂ ತೆಗೆದುಕೊಂಡು ಹೋಗ್ಬೇಕು. ಹಾಗೆ ಹೋಗೋದು ಪದ್ಧತಿ ಅಲ್ಲ. ಇದು ನಮ್ಗೆ ಮೊದ್ಲಿನ ಸಾಂಪ್ರದಾಯಿಕವಾಗಿ ಹೇಳಿಕೊಟ್ಟದ್ದು. ಎಲ್ಲಿನೂ ಹೋಗಿ ನೀವು ಫಸ್ಟ್ ಟೈಮ್ ಅಥವಾ ಹೋಗ್ತಾ ಇರ್ತಿರೋ ಬಹಳ ದಿನಗಳ ಮೇಲೆ ಅವ್ರ ಮನೆಗೆ ಹೋಗ್ತಾ ಇದ್ರೆ ಹೋಗ್ಬೇಕು. ಮತ್ತೆ ಗುರುಗಳನ್ನ ಭೇಟಿ ಆಗ್ಲಿಕ್ಕೆ ಹೋದಾಗ, ಈ ಹಿರಿಯರನ್ನ ಭೇಟಿ ಆಗ್ಲಿಕ್ಕೆ ಹೋದಾಗ, ಮತ್ತೆ ಇವನ್ ದೇವಸ್ಥಾನಕ್ಕೆ ಹೋಗುವಾಗ ಕೂಡ ಖಾಲಿ ಕೈಯಿಂದ ಹೋಗ್ಬಾರ್ದು, ಏನಾದ್ರೂ ತೆಗೆದುಕೊಂಡೇ ಹೋಗ್ಬೇಕು ನಾವು. ಹೀಗೆ ರಾಜ ತನ್ನಲ್ಲಿ ಇರುವಂತಹ ಎಲ್ಲ ವೈಡೂರ್ಯ, ಎಲ್ಲ ಐಶ್ವರ್ಯ, ಏನೇನಿದೆಯೋ ಸಂಪತ್ತು ಎಲ್ಲಗಳನ್ನ ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋದಾಗ ರೈಕ್ವಾ ಮಹರ್ಷಿಗಳ ಈ ಒಂದು ಕಾಶ್ಮೀರ ಪಟ್ಟಣದ ಕಾಶಿ ಕ್ಷೇತ್ರಕ್ಕೆ ಹೋದಾಗ ರೈಕ್ವಾ ಮಹರ್ಷಿಗಳ ಮುಂದೆ ನಿಂತ ಈ ಎಲ್ಲ ಹಿಂದೆ ಇರುವಂತಹ ಅಂದ್ರೆ ಅವನ ಸಾರಥಿ ಜೊತೆಗೆ ಮುಂದಿನ ಒಂದು ರಥದಲ್ಲಿ ಇದ್ದಾಗ ಹಿಂದ ಎಲ್ಲ ಈ ಒಂದು ವೈಡೂರ್ಯಗಳು ಕಾಣ್ತಾ ಇರೋದನ್ನ ನೋಡಿ ರಾಜನ್ ಇವನಿಗೆ ರೈಕ್ವಾ ಮಹರ್ಷಿಗೆ ಸಿಟ್ಟು ಬಂದ್ಬಿಡುತ್ತೆ. ಯಾಕಂದ್ರೆ ಅವರು ಋಷಿಗಳು, ನೀನು ದುಷ್ಟ ರಾಜನಿದ್ದೀಯ, ನಿನಗೆ ಹೇಗೆ ಬರಬೇಕೆಂದು ಕೂಡ ನಿನಗೆ ತಿಳಿಯೋದಿಲ್ಲ ಅಂತ ಹೇಳಿ ಋಷಿ ಮುನಿದ್ ಬಿಡ್ತಾರೆ. ಯಾಕೆ ಅಂದ್ರೆ ಹೇಳಿ ಕೇಳಿ ಇವರು ಋಷಿಗಳು, ಸನ್ಯಾಸಿಗಳು, ಯಾವ ಐಹಿಕ ವಸ್ತುಗಳನ್ನು ಕೂಡ ಬಳಸದವರು. ಇಂಥ ಏನೋನ್ನು ಬಳಸದೇ ಇರುವಂತಹ ವ್ಯಕ್ತಿಗೆ ಈ ಐಶ್ವರ್ಯಗಳನ್ನ, ವಜ್ರ ವೈಡೂರ್ಯಗಳನ್ನ ತೆಗೆದುಕೊಂಡು ಬಂದಾಗ ಅವರು ಖುಷಿ ಪಡ್ತಾರಾ, ಸಂತೋಷ ಪಡ್ತಾರಾ? ಸಾಧ್ಯ ಇಲ್ಲ. ಯಾರಿಗೆ ಏನ್ ಬೇಕೋ ಅದು ಇದಾಗ ತಾನೇ ಅವರು ಖುಷಿ ಪಡೋದು. ಹಾಗಾಗಿ ಇವ್ರಿಗೆ ಸಿಟ್ಟು ಬರುತ್ತೆ. ಆಮೇಲೆ ಇವನು ಪ್ರತಿಷ್ಠಾನಪುರದ ರಾಜ ಜಾಣಶ್ರುತಿ, ಅವನಷ್ಟು ಕೆಟ್ಟವನಿರ್ಲಿಲ್ಲ. ಅವನು ಹೋಗಿ ಕಾಲಿಗೆ ಎರಗಿ ಕ್ಷಮೆ ಕೇಳ್ತಾನೆ. ನನ್ನ ಒಂದು ಉದ್ದೇಶ ಇದು ಆಗಿಲ್ಲ, ನಾನು ಬಂದಿರೋದೇ ಬೇರೆ ಉದ್ದೇಶಕ್ಕಾಗಿ, ನಾನು ನಿಮ್ಮ ಅನುಗ್ರಹವನ್ನ ಪಡಿಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದಾಗ ಈ ಎಲ್ಲ ಒಂದು ಕಥೆ, ಹೇಗೆ ಅವನು ದಾನವನ್ನ ಮಾಡ್ತಿದ್ದ, ಅದಕ್ಕೆ ಸಂತುಷ್ಟರಾಗಿ ದೇವತೆಗಳು ಒಂದು ಸಂವಾದ, ದೇವತೆಗಳ ಒಂದು ಸಂವಹನ, ಕಮ್ಯುನಿಕೇಶನ್ ಆಗ್ತಾ ಇತ್ತು, ಹೇಗೆ ಅವರ ಹಂಸ ಪಕ್ಷಿಗಳಾದ್ರು, ಅವನಿಗೆ ಅನುಗ್ರಹ ಮಾಡ್ಲಿಕ್ಕೆ ಬರುವಾಗ ಚರ್ಚಿಸೋದನ್ನ ಅವನ ಕನಸಿನಲ್ಲಿ ಬಂದಿರೋದು ಎಲ್ಲವನ್ನೂ ಕೂಡ ಅವನು ರೈಕ್ವಾ ಮಹರ್ಷಿಗಳಿಗೆ ತಿಳಿಸ್ತಾನೆ. ಆವಾಗ ರೈಕ್ವಾ ಮಹರ್ಷಿಗಳಿಗೆ ಗೊತ್ತಾಗತ್ತೆ ಇವನು ಕೂಡ
ದಾನದಲ್ಲಿ ಮೇಲುಗೈ ಎತ್ತಿದವನು, ಯಜ್ಞಗಳಲ್ಲಿ ಮೇಲುಗೈ ಎತ್ತಿದವನು, ಪ್ರತಿಷ್ಠೆಯನ್ನ ಹೊಂದಿದವನು, ಇವನಿಂದ ಆ ರಾಜ್ಯ ಒಂದು ಸುಸ್ಥಿತಿಯಲ್ಲಿ ನಡೀತಾ ಇದೆ ಅನ್ನೋದು ರೈಕ್ವಾ ಮಹರ್ಷಿಗಳಿಗೆ ಗೊತ್ತಾಯಿತು. ಹಾಗಾಗಿ ಇಲ್ಲಿ ಇನ್ನೊಂದು ಹೇಳ್ತಾರೆ, ಯಾಕೆ ಅಂತ ವ್ಯಕ್ತಿಗಳು ಅಂದ್ರೆ ಈ ರೈಕ್ವಾ ಮಹರ್ಷಿಗಳು ಬ್ರಹ್ಮ ತೇಜೋ ಬಲಂ ಬಲ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮ ತೇಜಸ್ಸು ಯಾವಾಗ್ಲೂ ಉತ್ಕೃಷ್ಟವಾಗಿರುತ್ತೆ, ಅದು ಬಲ, ಅದೇ ಒಂದು ಬಲ. ಬ್ರಹ್ಮ ಜ್ಞಾನಿಗಳಿಗೆ ತೇಜಸ್ಸೇ ಒಂದು ಬಲ, ಅವ್ರಿಗೆ ಮತ್ತೆ ಯಾವುದೇ ಐಶ್ವರ್ಯ ಇಲ್ಲ, ಮುಖದ ಮೇಲೆ ಇರುವಂತಹ ತೇಜಸ್ಸೇ ಬಲ. ಆ ಒಂದು ಬ್ರಹ್ಮ ಜ್ಞಾನಿಯ ಕಳೆ ಇರುತ್ತಂತೆ ಅವ್ರ ಮುಖದ ಮೇಲೆ. ಅದರಿಂದಾನೇ ಗೊತ್ತಾಗಿ ಬಿಡುತ್ತೆ ರೈಕ್ವಾ ಮಹರ್ಷಿಗಳಿಗೆ. ಅಂದ್ರೆ ರೈಕ್ವಾ ಮಹರ್ಷಿಗಳದ್ದು ಬ್ರಹ್ಮಜ್ಞಾನಿಗಳ ತೇಜಸ್ಸು ನೋಡಿದ ಮೇಲೆನೆ ಅವನು ಅನುಗ್ರಹವನ್ನ ಪಡಿತಾನೆ. ಮತ್ತೆ ಜೊತೆಗೆ ಈ ಜಾಣ ಶ್ರುತಿಯದು ಕೂಡ ಆ ತೇಜಸ್ಸನ್ನ ನೋಡಿ ಅವರನ್ನು ಕೂಡ ರೈಕ್ವಾ ಮಹರ್ಷಿಗಳು ಕ್ಷಮಿಸ್ತಾರೆ, ಮತ್ತೆ ಅವರ ಕೋಪ ಕಡಿಮೆ ಆಗುತ್ತೆ. ಆವಾಗ ರಾಜ ಹೇಳ್ತಾನೆ, ಮಹರ್ಷಿಗಳೇ, ಕೃಪೆ ಮಾಡಿ ನನಗೆ ಆಧ್ಯಾತ್ಮ ವಿದ್ಯೆಯ ಉಪದೇಶವನ್ನ ಮಾಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾನೆ. ಗುರುಗಳ ಬಳಿಗೆ ನಾವು ಹೋದಾಗ ವಿನಮ್ರದಿಂದ ಪ್ರಾರ್ಥಿಸ್ಬೇಕಂತೆ. ಅಂದ್ರೆ ಮಾತ್ರ ನಮ್ಗೆ ಅವರು ಕೊಟ್ಟಿರುವಂತಹ ಜ್ಞಾನ ನಮ್ಗೆ ಒಲಿಲಿಕ್ಕೆ ಸಾಧ್ಯ. ಈ ಒಂದು ವಿನಮ್ರವಾದಂತಹ ಪ್ರಾರ್ಥನೆಯನ್ನ ಕೇಳಿ ರೈಕ್ವಾ ಮಹರ್ಷಿಗಳು ಬ್ರಹ್ಮ ಜ್ಞಾನವನ್ನ ಉಪದೇಶ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಬ್ರಹ್ಮ ಜ್ಞಾನವನ್ನ ಉಪದೇಶ ಮಾಡಿ ಆದ್ಮೇಲೆ ನೋಡಿ, ಎಷ್ಟು ದೊಡ್ಡ ರಾಜ ಅವನು. ಅಂತ ದೊಡ್ಡ ರಾಜ ಎಲ್ಲ ಇದೆ ಅವನ ಹತ್ರ, ಎಲ್ಲ ಇದ್ರೂನು ಕೂಡ ಅಷ್ಟು ಅವನು ವಿನಮ್ರನಾಗಿ ನನಗೆ ಜ್ಞಾನ ಕೊಡಿ ಅಂತ ಕೇಳ್ತಾನೆ. ಏನು ಕಡಿಮೆ ಇತ್ತು ಅವನ ರಾಜ್ಯದಲ್ಲಿ? ಕೇವಲ ಒಬ್ಬ ಮಹರ್ಷಿಗಳ ಹತ್ರ, ಎಲ್ಲವನ್ನ ತ್ಯಾಗ ಮಾಡಿದ ಮಹರ್ಷಿ ಹತ್ರ ತಮ್ಮ ಒಂದು ತಲೆಯನ್ನ ಭಾಗಿಸಿದ್ರು. ಇದಕ್ಕೇನೆ ನಯ ವಿನಯತೆ ಅಂತ ಹೇಳೋದು, ಇದಕ್ಕೇನೆ ಪೂರ್ಣ ಜ್ಞಾನಿ ಅಂತ ಹೇಳೋದು. ಪೂರ್ಣ ಜ್ಞಾನ ಅನ್ನವನ್ನ ಹೊಂದಿದವರು ಯಾವಾಗಲೂ ಕೂಡ ಅಹಂಕಾರದಿಂದ ಇರೋದಿಲ್ಲ, ವಿನಯದಿಂದ ಇರ್ತಾರೆ. ಇದನ್ನ ನೋಡಿದಾಗ ಗೊತ್ತಾಗತ್ತೆ ಒಬ್ಬ ಶಿಷ್ಯನಾದವನು ಹೇಗೆ ಜ್ಞಾನಿಗಳಿಂದ ಜ್ಞಾನವನ್ನ ಪಡಿಬೇಕು ಅನ್ನೋದನ್ನ. ಇಷ್ಟು ಎಲ್ಲಾ ಜ್ಞಾನವನ್ನ ಪಡೆದಾದ್ಮೇಲೆ ಕೊನೆಗೆ ಯಾವಾಗ ಈ ಇವರು ಪ್ರತಿಷ್ಠಾನಪುರದ ರಾಜ ಜಾಣಶ್ರುತಿ ತನ್ನ ಒಂದು ರಾಜ್ಯಕ್ಕೆ ಮರಳ್ತಾ ಇರ್ತಾನೋ, ಅವಾಗ ರೈಕ್ವಾ ಮಹರ್ಷಿಗಳು ಕರೀತಾರೆ, ಒಂದು ಮಾತನ್ನ ಹೇಳ್ತಾರೆ, ನೀನು ಇಷ್ಟೆಲ್ಲಾ ನೀನು ಮಾಡಿದೀಯ, ಜ್ಞಾನವನ್ನ ಪಡೆದಿದೀಯ, ಆದ್ರೆ ನಾವು ಇರೋದು ಐಹಿಕ ಜಗತ್ತಿನಲ್ಲಿ. ನಮಗೆ ಮುಖ್ಯವಾಗಿ ನಿಯಂತ್ರಣ ಬೇಕಾಗಿರೋದು ಈ ಇಂದ್ರಿಯಗಳದ್ದು. ಹಾಗಾಗಿ ನೀನು ಇಂದ್ರಿಯ ನಿಯಂತ್ರಣವನ್ನ ಮಾಡು ಮತ್ತು ನಿನ್ನ ಆತ್ಮದ ನಿಯಂತ್ರಣದಲ್ಲಿ ನಿನ್ನ ಮನಸ್ಸನ್ನ ಇಡು ಅಂತ ಅವನಿಗೆ ಬುದ್ಧಿವಾದವನ್ನ ಹೇಳ್ತಾರೆ. ಬುದ್ಧಿವಾದ ಹೇಳಲಿಕ್ಕೆ ಅವನು ಬುದ್ಧಿ ಇರ್ಲಿಲ್ಲ ಅಂತ ಇಲ್ಲ, ಆದ್ರೂ ಕೂಡ ಅವನಿಗೆ ಕೊನೆಯದಾಗಿ ತಮ್ಮ ಒಂದು ಸಲಹೆಯನ್ನ ಕೊಡ್ತಾ ಇದ್ದಾರೆ. ಯಾರು? ರೈಕ್ವಾ ಮಹರ್ಷಿಗಳು. ಇಂದ್ರಿಯಾಣಿ ಹಯಾನಿ ಹಾಹುಹು ಅಂತ ಹೇಳ್ತಾರೆ. ಹಯಾನಿ ಹಾಹುಹು ಅಂತಂದ್ರೆ, ಹಯ ಅಂತಂದ್ರೆ ಇದು ಯಾವುದು ಕುದುರೆ. ನಮ್ಮ ಇಂದ್ರಿಯಗಳು ಕುದುರೆ ಇದ್ದ ಹಾಗೆ. ಈ ಕುದುರೆ ಎಲ್ಲಿ ಬೇಕಾದಲ್ಲಿ ಓಡೋಗುತ್ತೆ, ಅದಕ್ಕಾಗಿ ಕಣ್ಣಿಗೆ ಇದನ್ನ ಕಟ್ಟಿರ್ತಾರೆ, ಸೈಡು, ಆ ಕಡೆ ನೋಡ್ಬಾರ್ದು ಅನ್ನೋಕ್ಕೋಸ್ಕರ. ಈ ಕುದುರೆ ಇಂದ್ರಿಯಗಳಿಗೆ, ಈಗ ನಾವು ಭಗವದ್ಗೀತೆಯಲ್ಲೇನು ನೋಡ್ತೇವೆ, 5 ಇಂದ್ರಿಯಗಳು ನಮ್ಮ ಒಂದು 5 ಪಂಚೇಂದ್ರಿಯಗಳನ್ನ ಸೂಚಿಸುತ್ತೆ. ಆ ಪಂಚೇಂದ್ರಿಯಗಳಿಗೆ ಒಂದು ಏನು ನಾವು ಹಗ್ಗವನ್ನ ನೋಡ್ತೀವಿ. ಆ ಹಗ್ಗ ನಮ್ಮ ಮನಸ್ಸು, ಮತ್ತೆ ಮುಂದೆ ನಿಂತವನು ಸಾರಥಿ ಅಂತಂದ್ರೆ ಭಗವಂತ, ಅದು ಬುದ್ಧಿ. ಆಮೇಲೆ ಹಿಂದೆ ಇರೋದು ನಮ್ಮ ಆತ್ಮ, ಅಂದ್ರೆ ಅರ್ಜುನನ ಒಂದು ಸ್ಥಾನದಲ್ಲಿ ಇರೋದು ನಮ್ಮ ಆತ್ಮ, ಅದು ಒಂದು ಪಯಣಿಗ ಅಂತಂದ್ರೆ ಪ್ರತಿ ಜನ್ಮಕ್ಕೂ ಆ ಪ್ರಯಾಣ ಮಾಡಿ ಕರ್ಕೊಂಡು ಹೋಗೋದು ನಮ್ಮ ದೇಹ. ಹಾಗಾಗಿ ನಮ್ಮ ದೇಹ ಅನ್ನೋದು ಪ್ರಯಾಣವನ್ನ ಕೊನೆಗೊಳಿಸ್ಬೇಕೇ ವಿನಃ ಹಾಗೇನೆ ಪ್ರಯಾಣವನ್ನ ಮಾಡ್ತಾ ಇರಬಾರದು. ಹೀಗೆ ಇಂದ್ರಿಯಗಳನ್ನ ನಾವು ಈ ಹಗ್ಗ, ಮನಸ್ಸೆಂಬ ಹಗ್ಗವನ್ನ ಬುದ್ಧಿಯಿಂದ ಜಗ್ಗಿ ಹಿಡಿಬೇಕು. ಆ ಬುದ್ಧಿಯಿಂದ ಜಗ್ಗಿ ಹಿಡಿದಾಗ ಮಾತ್ರ ನಮ್ಮ ಒಂದು ದೇಹದಲ್ಲಿ ಇರುವಂತಹ ಪಯಣಿಗ ಆತ್ಮ ಸರಿಯಾದ ಒಂದು ಮಾರ್ಗ, ಇದಕ್ಕೆ ಡೆಸ್ಟಿನೇಷನ್ಗೆ, ಕೊನೆಯ ಒಂದು ಜಾಗಕ್ಕೆ ಅಂದ್ರೆ ಭಗವಂತನ ಧಾಮಕ್ಕೆ ಹೋಗಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಂದ್ರೆ ಮತ್ತೆ ಅವನು ಮರಳಿ
ಆ ಆತ್ಮ ದೇಹ ಧಾರಿಯಾಗ್ಬೇಕಾಗತ್ತೆ, ದೇಹವನ್ನ ಪಡಿಬೇಕಾಗತ್ತೆ. ಈಗ ಹೇಗೆ ಕುದುರೆ ತುರೇಣ ಗಚ್ಚತಿ ಅಂತ ಹೇಳ್ತಾರೆ, ಯಾವಾಗ್ಲೂ ಕುದುರೆ ಯಾಕೆ ವೇಗವಾಗಿ ಓಡುತ್ತೆ? ತುರೇಣ ಗಚ್ಚತಿ ಅಂತ ಹೇಳ್ತಾರೆ, ವೇಗವಾಗಿ ಹೋಗೋದೇ ಕುದುರೆಗಳು. ಹಾಗೆ ನಮ್ಗೆ ಸಾರಥಿಗಳ ಕೈಯಲ್ಲಿ ಇಂದ್ರಿಯ ಇರಬೇಕು, ಅಂದ್ರೆ ಬುದ್ಧಿಯ ಕೈಯಲ್ಲಿ ಇರಬೇಕು ಇಂದ್ರಿಯ. ಅಂದ್ರೆ ಬುದ್ಧಿ ಅಂದ್ರೆ ಯಾರು? ಭಗವಂತ ಅಂತ ಹೇಳ್ತಾರೆ ಇಲ್ಲಿ. ಸಾರಥಿ ಯಾರಾಗಿದ್ರೆ ಕೃಷ್ಣ, ಬುದ್ಧಿಯ ಕೈಯಲ್ಲಿ ಇರ್ಬೇಕು. ಈಗ ಒಂದು ಉದಾಹರಣೆಗೆ ನಳ ಮಹಾರಾಜನ ನಾವು ನೋಡ್ತೇವೆ. ನಳ ಮಹಾರಾಜ ಕುದುರೆ ಮೇಲೆ ಹತ್ತಿದ ಮೇಲೆ ಆ ಕುದುರೆಗಳು ಅವನನ್ನ ಕರೆದುಕೊಂಡು ಹೋಯ್ತು. ಎಲ್ಲಿ ಹೋಯ್ತು ಅಂದ್ರೆ ಒಂದು ಗೋಂಡಾರಣ್ಯ ಅಂತ ಹೇಳ್ತಾರೆ, ಆಳವಾದ ಅರಣ್ಯ. ಆ ಗೋಂಡಾರಣ್ಯದಲ್ಲಿ ಹೋಗಿ ಬಿಟ್ಟು ಅದನ್ನ ಅವನನ್ನ ಬೀಳಿಸ್ಬಿಡ್ತು ಕುದುರೆ. ಹೀಗೆ ಕುದುರೆಗಳು ತಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕರೆದುಕೊಂಡು ಹೋಗುತ್ತೆ. ಹಾಗಾಗಿ ಕುದುರೆಗಳ ಗತೆ ನಮ್ಮ ಇಂದ್ರಿಯಗಳಾಗ್ಬಾರ್ದು. ಯಾಕೆ ಅಂದ್ರೆ ನಾವು ಏನ್ ನೋಡ್ತೀವೋ ಅದೇ ಬೇಕು. ಇದನ್ನ ಇಲ್ಲಿ ಹೋಗ್ಬೇಕು ಅಂತಂದ್ರೆ ಎದ್ದು ಬಿಡ್ತೀರಾ, ಬೇಗ ರೆಡಿಯಾಗಿ ಸಿದ್ಧಾಗಿ ಹೋಗ್ಬಿಡ್ತೀರಾ. ಇದು ತಿನ್ಬೇಕು ಅಂತಂದ್ರೆ ನೀವು ಏನೂ ಆಲೋಚನೆ ಮಾಡಲ್ಲ, ಬೇಗ ದುಡ್ಡಿರುತ್ತೆ ಕೈಯಲ್ಲಿ, ತಗೊಂಡ್ ಬಂದು ತಿಂದ್ಬಿಡ್ತೀರಾ. ಈ ಕೋಪನೂ ಕೂಡ ಹಾಗೇನೆ. ಸಿಟ್ಟು ಬಂತು ಅಂತಂದ್ರೆ ಇನ್ನ ಒಂದು ಪೆಟ್ಟು ಹೊಡೆದ್ರೂ ಆಗ್ಬಹುದು, ಆದ್ರೆ ಮಾತನಾಡಿದಂತಹ ಮಾತುಗಳು, ಆ ಮಾತಿನ ಪೆಟ್ಟು ಆ ನೋವನ್ನ ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ. ಏನ್ ಬೇಕೋ ಅದು ಮಾತಾಡಿ ಬಿಡತ್ತೆ. ಆಮೇಲೆ ಮನಸ್ಸು ನೋಯುತ್ತೆ, ಬೇಜಾರ್ ಅನ್ಸುತ್ತೆ, ಕೆಟ್ಟ ಅನ್ಸುತ್ತೆ, ಯಾಕೆ ನಾವ್ ಹೀಗ್ ಮಾತಾಡಿದ್ವಿ ಅಂತ. ನೀವು ಒಮ್ಮೆ ಸಮಯ ಸಿಕ್ಕಾಗ ಈ ಇದಕ್ಕೆ ಹೋಗಿ ಬನ್ನಿ, ಜೈಲಿಗೆ ಪರ್ಮಿಷನ್ ಕೊಡ್ತಾರೆ, ಕೊಡ್ಬಹುದು, ಕೇಳ್ಕೊಂಡು ಒಂದ್ಸಲಿ ಹೋಗ್ ಬನ್ನಿ. ಪ್ರತಿಯೊಬ್ಬರು ಒಂದು ಕಥೆಯನ್ನ ಕೇಳಿದಾಗ, ಜೈಲ್ನಲ್ಲಿ ಇದ್ದಾರೆ ಅವರು, ಇನ್ನೂ ಕೂಡ ಜೈಲ್ನಲ್ಲಿ ಇದ್ಕೊಂಡು ಕೆಟ್ಟಿದ್ದಾರೆ ಅಂತ ಇಲ್ಲ. ಅವ್ರ ಕಥೆಯನ್ನ ಕೇಳಿದಾಗ ನಮ್ಗೆ ಗೊತ್ತಾಗತ್ತೆ ಏನು ಅವರ ಒಂದು ಯಾವ ಪಾಶ್ಚಾತ್ತಾಪದಿಂದ ಬಳಲ್ತಾ ಇದ್ದಾರೆ ಅನ್ನೋದನ್ನ. ಕೇವಲ ಒಂದೇ ಒಂದು ಸೆಕೆಂಡಿನ ಒಂದು ಕೋಪನ ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಆಗದೆ ದೊಡ್ಡ ಅನಾಹುತವನ್ನ ಮಾಡ್ಕೊಂಡವರಿದ್ದಾರೆ, ಕೊಲೆ ಮಾಡಿದವರಿದ್ದಾರೆ, ಗೊತ್ತಿಲ್ಲದೆ ಸುಲಿಗೆಯನ್ನ ಮಾಡಿದವರಿದ್ದಾರೆ, ಕೊಲೆ ಮಾಡಿ ಕೊನೆಗೆ ಪಾಶ್ಚಾತ್ತಾಪವನ್ನ ಪಡ್ತಾರೆ. ಅವ್ರು ಬೇಕು ಅಂತ ಮಾಡಲ್ಲ, ಯಾಕಂದ್ರೆ ಅವ್ರ ಪ್ರಕೃತಿಯ ಗುಣಗಳು. ಆ ಸಮಯದಲ್ಲಿ ಆ ಇಚ್ಛೆ ಪಟ್ಟಿದ್ರು, ಭಗವಂತ ಆ ಶಕ್ತಿ ಕೊಟ್ಟ, ಹಾಗಾಗಿ ಆ ಒಂದು ಕೃತ್ಯ ಆಗೋಯ್ತು. ಆ ಕೃತ್ಯ ಆಗಿರೋದ್ರಿಂದ ಮತ್ತೆ ನ್ಯಾಯ ಸಂಹಿತೆ, ಆ ಸಂಹಿತೆಯ ಪ್ರಕಾರ ಅವರ ಅರೆಸ್ಟ್ ಆಗ್ತಾರೆ. ಆಮೇಲೆ ಜೀವನ ಪೂರ್ತಿ ನಾನ್ ಜೈಲಲ್ಲಿ ಇದ್ದೇನೆ ಅಂತ ಬಳಲೋದಿಲ್ಲ, ಹೊರಗಡೆ ಇದ್ರು ಕೂಡ ಬಳಲ್ತಾ ಇದ್ರು ಅವರು. ಪಾಶ್ಚಾತ್ತಾಪ, ಯಾಕಂದ್ರೆ ನಾನು ಇದನ್ನ ಮಾಡಬಾರ್ದಿತ್ತು, ಯಾಕಂದ್ರೆ ನಾವೆಲ್ಲರೂ ಕೂಡ ಭಗವಂತನ ಅಂಶನೇ, ನಮಗೂ ಕೂಡ ಮನಸ್ಸಿನಲ್ಲಿ ಇರುತ್ತೆ ಮಾಡಿದಂತ ತಪ್ಪು ನಾವು ಮಾಡಬಾರ್ದಿತ್ತು ಅನ್ನೋದನ್ನ ಪ್ರತಿಯೊಬ್ಬರ ಮನಸ್ಸಲ್ಲಿ ಇರುತ್ತೆ. ಮಾಡಿದ್ಮೇಲೆ ಪಾಶ್ಚಾತ್ತಾಪದ ಒಂದು ಹೆಜ್ಜೆ ಅಲ್ಲಿ ಬಿಟ್ಟು ಹೋಗಿರುತ್ತೆ. ಇನ್ನು ಕೆಲವೊಬ್ರು ಇರ್ತಾರೆ ಅಸುರರು, ಮಾಡಿದ್ದು ಅರಿವೇ ಆಗಲ್ಲ, ಅದು ಬೇರೆ, ಅದು ಅಧಮ ಜಾತಿ, ಅದನ್ನ ಬಿಟ್ಟು ಬಿಡೋಣ. ಅಧಮ ಜಾತಿಗಳಿಗೆ ಏನು ಆಗಲ್ಲ. ಅವ್ರು ಹೋದಾಗ ಕತೆ ಕೇಳಿದಾಗ ಪಾಶ್ಚಾತ್ತಾಪದಿಂದ ಅವ್ರು ಬಳಲ್ತಾ ಇರ್ತಾರೆ, ಗೊತ್ತಾಗತ್ತೆ ಹೇಗೆ ಅವರು ಸ್ವಾತಂತ್ರ್ಯವಾಗಿ ಇದ್ರು ಈಗ ಒಳಗಡೆ ಅವರು ಈ ಬಳಲ್ತಾ ಇದ್ದಾರೆ. ತಾವು ಒಂದು ಕ್ಷಣ ಮಾತ್ರದಿಂದ ತೆಗೆದುಕೊಂಡಂತಹ ನಿರ್ಧಾರದಿಂದ ಅವರು ಎಷ್ಟು ನೋವಿಂದ ಬಳಲ್ತಾ ಇದ್ದಾರೆ ಅನ್ನೋದು ನಮ್ಗೆ ಅವರ ಕಥೆಯಿಂದ ಗೊತ್ತಾಗುತ್ತೆ. ಹೀಗೆ ಈ ಆತ್ಮದ ನಿಯಂತ್ರಣದಲ್ಲಿ ಯಾವಾಗ್ಲೂ ಕೂಡ ಮನಸ್ಸು ಇರ್ಬೇಕು. ಆತ್ಮದ ನಿಯಂತ್ರಣದಲ್ಲಿ ಮನಸ್ಸಿರ್ಬೇಕು, ಮನಸ್ಸಿನ ನಿಯಂತ್ರಣದಲ್ಲಿ ಇಂದ್ರಿಯಗಳಿರ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಯಾರು ಈ ರೈಕ್ವ ಮಹರ್ಷಿಗಳು ಇವನಿಗೆ, ಯಾರಿಗೆ? ಜಾಣ ಶ್ರುತಿಗೆ ಏನ್ ಹೇಳ್ತಾರೆ? ಆತ್ಮದ ನಿಯಂತ್ರಣದಲ್ಲಿ ನಿನ್ನ ಮನಸ್ಸನ್ನ ಇಡು, ಮನಸ್ಸಿನ ನಿಯಂತ್ರಣದಲ್ಲಿ ನಿನ್ನ ಇಂದ್ರಿಯಗಳು ಇರ್ಬೇಕು. ಅಂದ್ರೆ ಇಂದ್ರಿಯಗಳನ್ನ ಮನಸ್ಸು ನಿಯಂತ್ರಣ ಮಾಡ್ಬೇಕು, ಮನಸ್ಸನ್ನ ಬುದ್ಧಿ ನಿಯಂತ್ರಣ ಮಾಡ್ಬೇಕು, ಬುದ್ಧಿಯನ್ನ ಆತ್ಮ ನಿಯಂತ್ರಣ ಮಾಡ್ಬೇಕು. ಇದು ಮುಂದೆ ನಿಮ್ಗೆ ಮುಂದಿನ ಶ್ಲೋಕಗಳಲ್ಲೂ ಕೂಡ, ಮುಂದಿನ ಅಧ್ಯಾಯಗಳಲ್ಲಿ ನಾವು ಅದನ್ನ ನೋಡ್ತೇವೆ. ಇದಕ್ಕೆ ಒಟ್ಟಾರೆ ಮನೋನಿಯಂತ್ರಣ ಅಂತ ಕರೀತಾರೆ. ಇದೆಲ್ಲಕ್ಕೂ ಕೂಡ ಈ ಒಂದು ಆತ್ಮದ ನಿಯಂತ್ರಣದಲ್ಲಿ ಬುದ್ಧಿಯ ನಿಯಂತ್ರಣದಲ್ಲಿ ಮನಸ್ಸು, ಮನಸ್ಸಿನ ನಿಯಂತ್ರಣದಲ್ಲಿ ಇಂದ್ರಿಯ, ಇದೆಲ್ಲಕ್ಕೂ ಕೂಡ ಮನೋನಿಯಂತ್ರಣ ಅಂತ ಹೇಳ್ತಾರೆ. ಹಾಗಾಗಿ ಭಗವದ್ಗೀತೆಯ 6ನೇ ಅಧ್ಯಾಯದ ಹೆಸರು ಆತ್ಮ ಸಂಯಮ ಯೋಗ ಮತ್ತು ಧ್ಯಾನ ಯೋಗ ಅಂತ ಇದಕ್ಕೆ ಹೇಳ್ತಾರೆ. ಹಾಗಾಗಿ ಒಂದು ಸಲಹೆಯನ್ನ, ಸೂಚನೆಯನ್ನ ಈ ರೈಕ್ವ ಮಹರ್ಷಿಗಳು ಈ ಪ್ರತಿಷ್ಠಾನಪುರದ ರಾಜ ಯಾರು ಜಾಣ ಶ್ರುತಿಗೆ ಮಾಡ್ತಾರೆ. ನೀನು ಈ ಭಗವದ್ಗೀತೆ 6ನೇ ಅಧ್ಯಾಯದ ಆತ್ಮವನ್ನ ನಿಯಂತ್ರಣ ಮಾಡ್ಬೇಕಾಗಿರುವಂತಹ ಆತ್ಮ ಸಂಯಮ ಯೋಗ, ಧ್ಯಾನ ಯೋಗ ಎಂಬ ಅಧ್ಯಾಯವನ್ನ ಪಠಣ ಮಾಡು. ಈ ಅಧ್ಯಾಯವನ್ನ ಪಠಣ ಮಾಡೋದ್ರಿಂದ ನಿನಗೆ ಒಂದು ಮನೋನಿಯಂತ್ರಣವಾಗತ್ತೆ,
ಮನಸ್ಸಿನ ನಿಯಂತ್ರಣ ಸಾಧ್ಯವಾಗುತ್ತೆ ಅಂತ ಅವರು ಒಂದು ಸಲಹೆಯನ್ನ ಅವರಿಗೆ ಪ್ರತಿಷ್ಠಾನಪುರದ ರಾಜನಿಗೆ ಕೊಡ್ತಾರೆ. ಹಾಗಾಗಿ ಇದು ಒಂದು ಪ್ರಸಿದ್ಧವಾದಂತಹ ಕಥೆ. ಒಟ್ಟಾರೆ ಈ ಒಂದು ಕಥೆಯ ಉಪಸಂಹಾರ ಏನು ಅಂತಂದ್ರೆ, ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರೇವ ಸುದುಷ್ಕರಂ ಅಂತ ಹೇಳ್ತಾರೆ. ಅಂದ್ರೆ ಗಾಳಿ ಎಲ್ಲ ಕಡೆ ಇದೆ, ಹಿಡಿದಿಟ್ಕೊಳ್ಳಲು ಸಾಧ್ಯ ಇದೆಯಾ ಯಾರಿಗಾದ್ರೂ? ನೋಡಿ, ಸುತ್ತಲಿದೆ ಗಾಳಿ ಎಲ್ಲ, ಸುತ್ತಲೂ ನೋಡ್ತೇವೆ ನಾವು ಗಾಳಿ ಎಲ್ಲ. ಹಿಡ್ಕೊಳ್ತೀರಾ? ಕೈಯಲ್ಲಿ ಹಿಡ್ಕೊಳ್ಳಿ ಗಾಳಿಯನ್ನ, ಸಾಧ್ಯ ಇದೆಯಾ? ಇಲ್ಲ. ನೀವ್ ಹೇಳ್ಬಹುದು ಬಲೂನ್ ನಲ್ಲಿ ನಾವು ಏರನ್ನ ಹಾಕ್ಬಹುದು. ಎಲ್ಲಿಂದ ಹಾಕ್ತೀರಾ ಏರು? ಬಾಯಿಂದ ತಾನೇ ನೀವು ಏರನ್ನ ಹಾಕೋದು, ಅಥವಾ ಇರುವಂತಹ ಪಂಪ್ ಇಂದ ನೀವು ಏರನ್ನ ಅದರಲ್ಲಿ ತುಂಬ್ತೀರಾ. ಆದ್ರೆ ಭಗವಂತ ಈ ಸುತ್ತಲಲ್ಲಿ ನಮ್ಗೆ ಕೊಟ್ಟಿರುವಂತಹ ಗಾಳಿಯನ್ನ ಹಿಡಿದಿಡಿ ಸಾಧ್ಯ ಇದೆಯಾ? ಇಲ್ಲ. ಆದ್ರೆ ಎಷ್ಟು ಒಂದು ವೈಶಿಷ್ಟ್ಯ ಅಂದ್ರೆ, ಮನುಷ್ಯನಿಗೆ ಆ ಒಂದು ಗಾಳಿಯನ್ನ ಹಿಡಿದಿರುವಂತಹ ಶಕ್ತಿಯನ್ನ ಭಗವಂತ ಕೊಟ್ಟಿದ್ದಾನೆ. ಎಲ್ಲಿನೂ ಹಿಡಿದಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಏರ್ ಟೈಟ್ ಕಂಟೈನರ್ ಅಂತ ಬರುತ್ತೆ, ಏರೇ ಹೋಗಲ್ಲ ಅಂತ ಹೇಳ್ತಾರೆ. ಎಷ್ಟು ದಿನ ಹೋಗಲ್ಲ? 1 ದಿನ 2 ದಿನ, ಮತ್ತೆ 3ನೇ ದಿನಕ್ಕೆ ಅಲ್ಲಿ ಏರ್ ಟೈಟ್ ಕಂಟೈನರ್ ಇರಲ್ಲ, ಅದು ಏರ್ ಲೂಸ್ ಕಂಟೈನರ್ ಆಗ್ಬಿಡುತ್ತೆ. ಎಲ್ಲಿದೆ ಈ ವೈಶಿಷ್ಟ್ಯತೆ? ಈ ಗಾಳಿಯನ್ನ ಹಿಡಿದಿಡುವಂತಹ ಶಕ್ತಿ ಭಗವಂತ ಕೊಟ್ಟಿರೋದು ನಮಗೆ, ಮನುಷ್ಯರಿಗೇನೆ ಕೊಟ್ಟಿದ್ದಾನೆ. ಏನು? ಗಾಳಿಯನ್ನ ಹಿಡಿದುಕೊಳ್ಳುವಂತಹ ಶಕ್ತಿ. ಕೈಯಿಂದ ಹಿಡ್ಕೊಳ್ಳಿಕ್ಕೆ ಆಗದೆ ಇರುವಂತಹ ಗಾಳಿನ ನಾವು ಶ್ವಾಸೋಚ್ಛ್ವಾಸದಿಂದ ನಾವು ಗಾಳಿಯನ್ನ ಹಿಡಿದುಕೊಳ್ಬಹುದು. ಹೇಗೆ ಅಂದ್ರೆ, ಧ್ಯಾನ ಯೋಗ ಅನ್ನೋದು ಅದಕ್ಕೇನೆ. ಅಷ್ಟಾಂಗ ಯೋಗದಲ್ಲಿ ಬರುವಂತಹ ಲಿಂಬಿದು. ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮ ಅಂತ ಕರಿತೀವಿ. ಆ ಪ್ರಾಣಾಯಾಮ, ಯಮ, ನಿಯಮ, ಆಸನ, ಪ್ರಾಣಾಯಾಮ 4ನೇ ಹಂತ. ಈ ಒಂದು ಯಾವುದು ಅಷ್ಟಾಂಗ ಯೋಗದಲ್ಲಿರುವಂತಹ 4ನೇ ಹಂತ ಪ್ರಾಣಾಯಾಮ. ಆ ಪ್ರಾಣಾಯಾಮದಲ್ಲಿ ನಿನ್ನೆ ಹೇಳಿರೋ ಹಾಗೆ ಪೂರಕ, ಕುಂಭಕ, ರೇಚಕ ಅಂತ. ಪೂರಕ ಅಂತಂದ್ರೆ ಒಂದು ಹೊಳ್ಳೆಯಿಂದ ಗಾಳಿಯನ್ನ ಎಳೆದಿಟ್ಕೊಳ್ಳೋದು, ಇನ್ನೊಂದು ಹೊಳ್ಳೆಯಿಂದ ಗಾಳಿಯನ್ನ ಬಿಡೋದಕ್ಕೆ ರೇಚಕ ಅಂತ ಹೇಳ್ತದೆ. ಈ ಮಧ್ಯದಲ್ಲಿ ಇರೋದು ಕುಂಭಕ. ನಾವು ಏನು ಗಾಳಿಯನ್ನ ಎಳೆದಿಟ್ಕೊಳ್ತೀವೋ ಅದನ್ನ ನಮ್ಗೆ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಇದೆ ಒಳಗಡೆ. ಗಾಳಿಯನ್ನಾನೇ ಹಿಡಿದಿಟ್ಕೊಳ್ಬಹುದು, ಬೇರೆ ಎಲ್ಲಿನೂ ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಆರ್ಟಿಫಿಷಿಯಲ್ ಕೃತಕವಾದಂತಹ ಗಾಳಿಯನ್ನ ಬಲೂನಲ್ಲಿ ಹಾಕಿದ್ರೂ ಕೂಡ ಬಲೂನಿಂದ ಹೊರಗೆ ಹೋಗುತ್ತೆ. ನಾವು ಬಿಡ್ತೇವೆ, ಆದ್ರೆ ನಾವು ಸ್ವಾಭಾವಿಕವಾಗಿ ಆ ಒಂದು ಗಾಳಿಯನ್ನ ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಭಗವಂತ ಸ್ವಯಂ ಮನುಷ್ಯನಿಗೆನೆ ಕೊಟ್ಟಿದ್ದಾನೆ. ಎಷ್ಟು ವೈಶಿಷ್ಟ್ಯ ಇದೆ ನೋಡಿ ಇದರಲ್ಲಿ, ವಿಷಯ ಎಷ್ಟು ಚೆನ್ನಾಗಿದೆ. ಹಾಗಾಗಿ ತಸ್ಯಾಂ ನಿಗ್ರಹಂ ಮನ್ನೆ ವಾಯೋರೇವ ಸುದುಷ್ಕರಂ ಅಂತ ಹೇಳ್ತಾರೆ. ಗಾಳಿ ಎಲ್ಲ ಕಡೆ ಇದ್ರೂ ಕೂಡ ಯಾರಿಗೂ ಇದನ್ನ ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವೈಶಿಷ್ಟ್ಯತೆ ಏನು ಅಂತಂದ್ರೆ, ಸ್ವತಃ ಮನುಷ್ಯನೇ ತನ್ನ ಒಂದು ಶ್ವಾಸೋಚ್ಛ್ವಾಸದಿಂದ ಗಾಳಿಯನ್ನ ಹಿಡಿದಿಟ್ಕೊಳ್ಬಹುದು. ಮತ್ತೆ ಹೊರಗಡೆ ಬಿಟ್ಟು ಎಷ್ಟೋ ದಿನಗಳ ಕಾಲ ಗಾಳಿಯನ್ನ ಒಳಗಡೆ ಹೋಗ್ಲಾರ್ದೆ ಇಟ್ಕೊಳ್ಬಹುದು. ಈಗ ಗಾಳಿಯನ್ನ ಎಲ್ಲಿ ಹೋಗ್ಲಾರ್ದೆ ಮಾಡೋ ಹಾಗೆ ಸಾಧ್ಯ ಇದೆಯಾ ನಮ್ಗೆ? ಅದೇ ಹೇಳಿದೆ ನಾನು ಈಗ, ಏರ್ ಟೈಟ್ ಕಂಟೈನರ್ ಅಂತ. ಗಾಳಿ ಹೋಗದೇ ಇರೋ ಹಾಗೆ ಅಲ್ಲಿನೂ ಕೂಡ ಸಾಧ್ಯ ಇಲ್ಲ, ಅದು ಫೇಲಿಯರ್, ಅದು ಯಶಸ್ವಿ ಆಗಿಲ್ಲ. ಯಾವ ಜಾಗದಲ್ಲಿ ಇಲ್ಲ ರೀ. ಡಬ್ಬಿ ಒಳಗೆ ಪ್ರತಿಯೊಂದು ಕಡೆ ಗಾಳಿ ಹೋಗಬೇಡ ಹೋಗಬೇಡ ಅಂತಂದ್ರೆ ಬಿಡುತ್ತಾ? ಇಲ್ಲ. ಆದ್ರೆ ಮನುಷ್ಯನ ದೇಹದಲ್ಲಿ ಮಾತ್ರ ಒಳಗಡೆ ಹೋಗಬೇಡ ಅಂದಾಗ ನಾವು ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಹಾಗಾಗಿ ಇದು ವಿಶೇಷವಾದಂತಹ ಜ್ಞಾನ, ಇದೇ ಬ್ರಹ್ಮ ಜ್ಞಾನ. ಇದಕ್ಕಾಗಿ ಸನ್ಯಾಸಿಗಳು ಈ ಒಂದು ಧ್ಯಾನ ಯೋಗವನ್ನ ಮಾಡ್ತಾರೆ. ಈ ಧ್ಯಾನ ಯೋಗವನ್ನ ಮಾಡಿ ತಮ್ಮ ಆತ್ಮ ಸಂಯಮವನ್ನ ಮಾಡ್ಕೊಳ್ತಾರೆ. ಆತ್ಮ ಸಂಯಮ ಅಂತಂದ್ರೆ ಇಂದ್ರಿಯ ನಿಗ್ರಹವನ್ನ ಮಾಡಿಕೊಂಡು ಆತ್ಮವನ್ನ ಸಂಯಮದಿಂದ ಇಡ್ತಾರೆ. ಸಹಿಷ್ಣುತೆ, ಶಾಂತೆಯಿಂದ ಇಡ್ತಾರೆ, ಎಲ್ಲವನ್ನ ನಿಗ್ರಹ ಮಾಡಿಕೊಂಡು. ಹಾಗೆ ಇವರು ಈ ಒಂದು ಪ್ರಾಣಾಯಾಮ, ಈ ಧ್ಯಾನ ಯೋಗದ ಕಾರಣದಿಂದಾಗಿ ತಮ್ಮ ಇಂದ್ರಿಯಗಳ ನಿಗ್ರಹವನ್ನ ಮಾಡಬಲ್ಲರು ಅನ್ನೋದನ್ನ ನಮ್ಗೆ ಇದರಿಂದ ಗೊತ್ತಾಗತ್ತೆ. ಇನ್ನೊಂದು ವಿಷಯ ಏನು ಅಂದ್ರೆ, ಜ್ಞಾನಿಗಳು. ಈ ಒಬ್ಬ ಪ್ರತಿಷ್ಠಾನಪುರದ ರಾಜ ಎಲ್ಲಾ ಇದ್ರೂ ಕೂಡ ಜ್ಞಾನವನ್ನ ಪಡಿಬೇಕು ಅಂತ ಹೋದ. ಒಳ್ಳ ಕರ್ಮಿಯಂತ್ರಿ ಆಗಿದ್ದ. ಕರ್ಮಗಳ ಮೂಲಕನೇ ಅವನು ಒಳ್ಳೆಯ ಫಲಗಳನ್ನ, ದೇವತೆಗಳ ಒಂದು ಅನುಗ್ರಹವನ್ನ ಅವನು ಪಡೆದಿದ್ದ. ದೇವತೆಗಳ ಅನುಗ್ರಹ ಅಂತಂದ್ರೆ ಭಗವಂತ ಕಲ್ಪಿಸಿದಾಗ್ಲೇ ಆ ಅನುಗ್ರಹ ಸಿಗ್ಲಿಕ್ಕೆ ಸಾಧ್ಯ. ಅವನು ಅನುಗ್ರಹವನ್ನ ಪಡೆದಿದ್ದ. ಒಳ್ಳೆಯ ಕರ್ಮಗಳು ಅಂದ್ರೆ ಇಲ್ಲಿ ನಮ್ಗೆ ಮೊದ್ಲು ಗೊತ್ತಾಗೋದು ಕರ್ಮನೇ ಶ್ರೇಷ್ಠ ಅನ್ನೋದು ಗೊತ್ತಾಯ್ತು. ಈ ಕರ್ಮ ಶ್ರೇಷ್ಠ ಆದ್ಮೇಲೆ ಮತ್ತ್ಯಾಕೆ ಈ ಧ್ಯಾನ ಯೋಗ ಬೇಕು ಅಂದ್ರೆ, ಮೊದ್ಲು ಈ ತಪಸ್ವಿಗಳಿಂದ ಈ ಎಲ್ಲ ಧ್ಯಾನ ಯೋಗವನ್ನ ಅವ್ರು ಮಾಡ್ತಾ ಇದ್ರು. ಈ ಧ್ಯಾನ ಯೋಗಕ್ಕಿಂತಲೂ ಶ್ರೇಷ್ಠವಾದದ್ದು ಜ್ಞಾನ.
ಈ ತಪಸ್ವಿಗಳು ಮಾಡುವಂತಹ ಧ್ಯಾನ ಯೋಗಕ್ಕಿಂತಲೂ ಶ್ರೇಷ್ಠವಾದದ್ದು ಜ್ಞಾನ ಯೋಗ. ಜ್ಞಾನಕ್ಕಿಂತಲೂ ಶ್ರೇಷ್ಠವಾದದ್ದು ಕರ್ಮಯೋಗ. ಹಾಗಾಗಿ ಯಾಕೆ ಧ್ಯಾನ ಅನ್ನೋದು ಅದನ್ನ ನಾವು ಮತ್ತೆ ಮಾಡ್ತಾ ಇದ್ರೂ ಕೂಡ ಅದು ಮಧ್ಯೆ ಏನಾಗ್ಬೋದು, ನಮ್ಮಿಂದ ಅದರ ಒಂದು ಸಂಚಲನ ಅಂತ ಅನ್ಬೋದು, ಸಂಪರ್ಕ ಅನ್ಬೋದು, ಅದು ತಪ್ಪಬಹುದು. ಮತ್ತೆ ನಾವು ಇಂದ್ರಿಯ ನಿಗ್ರಹ ಮಾಡ್ಲಿಲ್ಲ ಅಂತಂದ್ರೆ, ಪ್ರತಿಯೊಂದು ಹಂತದಲ್ಲಿ ನಾವು ಮುಂದೆ ಹೋಗ್ಲಿಲ್ಲ ಅಂತಂದ್ರೆ ಮತ್ತೆ ಹಿಂದೆ ಬೀಳೋ ಚಾನ್ಸಸ್ ಇರುತ್ತೆ. ಮತ್ತೆ ನಾವು ಮೊದಲನೇ ಹಂತಕ್ಕೇನೆ ಬರಬೇಕಾಗುತ್ತೆ. ಈಗ ನಾವು ಯಾವುದೇ ಒಂದು ಬೆಟ್ಟವನ್ನ ಕ್ಲಿಮ್ ಮಾಡುವಾಗ ಮೇಲೆ ಹತ್ತೀವಿ ಎಷ್ಟು ಅರ್ಧಕ್ಕೆ ಹೋಗಿದ್ದೀವಿ, ಮತ್ತೆ ನಾವು ಅಲ್ಲಿಂದ ಕೆಳಗಡೆ ಬಿದ್ದಾಗ ಏನೂ ಆಗಿಲ್ಲ ಅಂತ ಅನ್ಕೊಳ್ಳಿ, ಆದ್ರೆ ಅಂತ ಇಲ್ಲಿ ಇರಲ್ಲ. ಆಗಿಲ್ಲ ಅಂದ್ರೆ ಮತ್ತೆ ನಾವು ಕೆಳಗಡೆಯಿಂದ ತಾನೇ ಹತ್ಬೇಕು. ಮತ್ತೆ ಮಧ್ಯದಿಂದ ನಾವು ಜಂಪ್ ಆಗಿ ಮಧ್ಯದಿಂದ ಏರ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗೇನೆ ಧ್ಯಾನ ಯೋಗದು ಕೂಡ ಮೊದಲನೇ ಹಂತದಿಂದಾನೇ ಏನು ಪ್ರಾರಂಭವನ್ನ ಮಾಡ್ಬೇಕು. ಹಾಗಾಗಿ ಇದ್ರಲ್ಲೇನು ಕೂಡ ವೈಫಲ್ಯತೆ ಇದೆ. ಹಾಗಾಗಿ ಇದಕ್ಕಿಂತ ನಮ್ಗೆ ಜ್ಞಾನ ಬೆಟ್ರು. ಜ್ಞಾನ ಅಂತಂದ್ರೆ ಇದೆ ನಾವು ಪಡ್ಕೊಳ್ಳುವಂತಹ ಜ್ಞಾನ. ಈ ಜ್ಞಾನಕ್ಕಿಂತಲೂ ಕೂಡ ಉನ್ನತವಾದದ್ದು ಈ ಕರ್ಮಯೋಗ. ಆ ಕರ್ಮಯೋಗಕ್ಕಿಂತಲೂ ಉನ್ನತವಾದದ್ದು ಭಕ್ತಿ ಯೋಗ. ಅದು ಮುಂದೆ ಬರುತ್ತೆ ನಮ್ಗೆ. ಕರ್ಮ ಮಾಡ್ತಾ ನಾವು ಭಕ್ತಿಯನ್ನ ಹೇಗೆ ಮಾಡ್ಬೇಕು, ಭಗವಂತನೊಂದಿಗೆ ಸಂಪರ್ಕವನ್ನ ಹೇಗೆ ಕಲ್ಪಿಸ್ಕೊಳ್ಬೇಕು ಅನ್ನೋದನ್ನ ನಾವು ಕಲಿತಾ ಹೋಗ್ತೇವೆ. ಹೀಗೆ ಈ ವಿಶೇಷವಾದಂತಹ ಜ್ಞಾನವನ್ನ ಈ ರೈಕ್ವಾ ಮುನಿಗಳು ಈ ಒಂದು ಪ್ರತಿಷ್ಠಾನಪುರದ ರಾಜನಿಗೆ, ನೀನು ಆತ್ಮದ ಸಂಯಮವನ್ನ ಮಾಡ್ಕೊಳ್ಳು, ಇಂದ್ರಿಯ ನಿಯಂತ್ರಣವನ್ನ ಮಾಡು, ನಿನ್ನ ಆತ್ಮದ ನಿಯಂತ್ರಣದಲ್ಲಿ ಬುದ್ಧಿಯನ್ನ ಇಡು, ಬುದ್ಧಿಯ ನಿಯಂತ್ರಣವನ್ನ ಮನಸ್ಸಿನಿಂದ ಮಾಡು, ಬುದ್ಧಿಯಿಂದ ನಿನ್ನ ಮನಸ್ಸಿನ ನಿಯಂತ್ರಣವನ್ನ ಮಾಡು, ಮನಸ್ಸಿನ ನಿಯಂತ್ರಣದಿಂದ ಈ ಮನಸ್ಸಿಂದ ನಿನ್ನ ಇಂದ್ರಿಯ ನಿಯಂತ್ರಣಗಳನ್ನ ಮಾಡು ಅಂತ ಇಲ್ಲಿ ರೈಕ್ವಾ ಮುನಿಗಳು ಅವನಿಗೆ ಸಲಹೆ ಸೂಚನೆಯನ್ನ ಕೊಡ್ತಾರೆ. ಕೊನೆಗೆ ಅವನು ನಮಸ್ಕಾರವನ್ನ ಮಾಡಿ ತೆರಳ್ತಾನೆ. ಇದೇ ಈ ಒಂದು ಅಧ್ಯಾಯ 6ರ ಧ್ಯಾನ ಯೋಗದ ಮಹಿಮೆ. ಹರೇ ಕೃಷ್ಣ. ಒಟ್ಟಾರೆ ಇದರಲ್ಲಿ ನಾವು ಆತ್ಮ ಸಂಯಮವನ್ನ ನಾವು ಕಲಿತೀವಿ. ಇದ್ರ ಕುರಿತಾಗಿ ಏನಾದ್ರೂ ಪ್ರಶ್ನೆಗಳಿದ್ರೆ ಆಮೇಲೆ ಚರ್ಚೆಗೆ ತಗೊಳ್ಳೋಣ. ಸ್ವಲ್ಪ ಸಮಯ ಇದೆ, 15 ನಿಮಿಷ ಇದೆ. ಸೊ ಅಷ್ಟರಲ್ಲಿ ನಾವು ಧ್ಯಾನ ಯೋಗದ ಒಂದು ಶ್ಲೋಕವನ್ನ ಓದೋಣ, ವಿವರಣೆಯನ್ನ ನಾಳೆ ಪಡ್ಕೊಳ್ಳೋಣ. ಒಟ್ಟಾರೆ ಈ 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗ, ಈ ಅಧ್ಯಾಯದಲ್ಲಿ 47 ಶ್ಲೋಕಗಳಿದೆ. 47 ಶ್ಲೋಕಗಳನ್ನ ಒಳಗೊಂಡಂತಹ ಅಧ್ಯಾಯ ಇದು. ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ, 16-15 ಕ್ಲಾಸ್ ಮೇಲೆ ಆಗಬಹುದು ಇದನ್ನ ಮಾಡ್ಲಿಕ್ಕೆ. 47 ಇದೆ. 47 ಶ್ಲೋಕಗಳಿದೆ. ಈ 47 ಶ್ಲೋಕಗಳಿಂದ ನಾವು ಕಲಿಯೋದು ಏನು ಅಂತಂದ್ರೆ, ಈ 47 ಶ್ಲೋಕಗಳಲ್ಲಿ 1ರಿಂದ 9ನೇ ಶ್ಲೋಕದವರೆಗೂ ನಾವು ನಿಜವಾದ ಶತ್ರು ಮತ್ತೆ ಮಿತ್ರ ಯಾರು ಅನ್ನೋದನ್ನ ತಿಳ್ಕೊಳ್ತೇವೆ. ನಮ್ಮಲ್ಲೇ ಇದ್ದಾನೆ, ನಮ್ಮಲ್ಲೇನೆ ಶತ್ರು ಇದ್ದಾನೆ, ನಮ್ಮಲ್ಲೇನೆ ಮಿತ್ರನಿದ್ದಾನೆ. ಯಾರದು? ಮತ್ತೆ ಅವನು ಮಿತ್ರನಾಗ್ಲಿಕ್ಕೆ ಹೇಗೆ ಸಾಧ್ಯ, ಶತ್ರು ಆಗ್ಲಿಕ್ಕೆ ಹೇಗೆ ಸಾಧ್ಯ, ಮತ್ತೆ ಮಿತ್ರನನ್ನಾಗಿ ಹೇಗೆ ನಾವು ಅವನನ್ನ ಇಟ್ಕೊಳ್ಬೇಕು, ಶತ್ರು ಆದ್ರೆ ನಾವು ಹೇಗೆ ಅದನ್ನ ಹೊರಗೋಡಿಸ್ಬೇಕು. ಯಾವಾಗ್ಲೂ ನಾವು ಶತ್ರುಗಳನ್ನ ಬಳಿ ಇಟ್ಕೊಳ್ಳೋದಿಲ್ಲ. ಸೊ ಹಾಗಾದ್ರೆ ಹೇಗೆ ಓಡಿಸ್ಬೇಕು ಅನ್ನೋದನ್ನ ನಾವು ಮೊದಲೇ ಭಾಗದಲ್ಲಿ ತಿಳ್ಕೊಳ್ತೇವೆ. 4 ಭಾಗಗಳನ್ನಾಗಿ ವಿಂಗಡಿಸಿದ್ರೆ, ಮೊದಲನೇದು ಮಿತ್ರತ್ವ, ಮತ್ತೆ ಇದು ಶತ್ರು ಮತ್ತೆ ಸ್ನೇಹಿತ ಯಾರದು ಅನ್ನೋದನ್ನ ತಿಳ್ಕೊಳ್ತೇವೆ. 2ನೇ ಭಾಗದಲ್ಲಿ ಅಂದ್ರೆ 10ರಿಂದ 36ನೇ ಶ್ಲೋಕದಲ್ಲಿ ನಾವು ಅಷ್ಟಾಂಗ ಯೋಗ, ಬಹಳ ದೊಡ್ಡದಾಗಿದೆ, ಪೂರ್ಣ ವಿಸ್ತಾರವಾಗಿ ಇಲ್ಲಿ ತಿಳಿಸಲಾಗಿದೆ. 10ರಿಂದ 36ನೇ ಶ್ಲೋಕದವರೆಗೂ ಅಷ್ಟಾಂಗ ಯೋಗದ ಕುರಿತು ತಿಳ್ಕೊಳ್ತೇವೆ. 3ನೇ ಭಾಗದಲ್ಲಿ ಈ ಒಂದು ಯಶಸ್ಸು ಮತ್ತೆ ಅಪಯಶಸ್ಸು, ಯಶಸ್ಸು ವೈಫಲ್ಯ ಇವುಗಳ ಕುರಿತು. ಯಶಸ್ಸು ಅಂದ್ರೆ ಏನು, ವೈಫಲ್ಯ ಅಂದ್ರೆ ಏನು, ಇದನ್ನ ನಾವು 37ರಿಂದ 40ನೇ ಶ್ಲೋಕದವರೆಗೂ ಕಲಿತೀವಿ. ಕೊನೆಯದಾಗಿ ಇರೋದು ನಿಜವಾದ ಯೋಗಿ ಯಾರು, ಯೋಗಿ ಅನ್ನೋನು ಹೇಗಿರ್ಬೇಕು, ಈ ಧ್ಯಾನ ಯೋಗ ಅಷ್ಟಾಂಗ ಯೋಗ ಮಾಡಿದವನೇ ಯೋಗಿನ,
ಅಥವಾ ಮತ್ಯಾರಿದ್ದಾರ ಆ ಯೋಗಿ ಯಾರು ಅನ್ನೋದನ್ನ ನಾವು 46, 48, 7ನೇ ಶ್ಲೋಕ ಅಂದ್ರೆ ಕೊನೆಯ ಉಪಸಂಹಾರದ ರೀತಿಯಲ್ಲಿ ನಾವು 2 ಶ್ಲೋಕಗಳನ್ನ ಕಲಿತೇವೆ. ಹೀಗೆ 4 ಭಾಗಗಳನ್ನಾಗಿ ನಾವು ಇದರಲ್ಲಿ ವಿಂಗಡಿಸ್ತೇವೆ. ಹರೇ ಕೃಷ್ಣ. ಇವತ್ತಿನ ತರಗತಿಯಲ್ಲಿ ಈ ಒಂದು 6ನೇ ಅಧ್ಯಾಯವನ್ನ ಯಾರು ಓದ್ಲಿಕ್ಕೆ ಇಚ್ಛೆ ಪಡ್ತೀರೋ ಅವರು ಹ್ಯಾಂಡ್ ರೈಸ್ ಮಾಡಿ. ಮಾತಾಜಿ ಇರ್ಲಿಕ್ಕಿಲ್ಲ, ಮೇ ಬಿ ಅವರು ಹೊರಗಡೆ ಇದ್ದಾರೆ ಅನ್ಸುತ್ತೆ, ನೋಡೋಣ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಅನ್ಮ್ಯೂಟ್ ಮಾಡ್ತೇನೆ. ಲಕ್ಷ್ಮೀ ಬಿವಿ ಮಾತಾಜಿ, ನಾನು ಹೇಳಿದ್ಮೇಲೆ ಹೇಳಿ. ಭಗವದ್ಗೀತೆ 6ನೇ ಅಧ್ಯಾಯದ 1ನೇ ಶ್ಲೋಕ. ಭಗವದ್ಗೀತೆ 6ನೇ ಅಧ್ಯಾಯ ಧ್ಯಾನ ಯೋಗ ಅಥವಾ ಆತ್ಮ ಸಂಯಮ ಯೋಗ. ಅದರ 1ನೇ ಶ್ಲೋಕ. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ಹರೇ ಕೃಷ್ಣ ಮಾತಾಜಿ. ಧ್ಯಾನ ಯೋಗ ಅಧ್ಯಾಯ 6 ಶ್ಲೋಕ 1. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ಶ್ರೀ ಭಗವಾನ್ ಉವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರರ್ಗಣ್ಯ ಚಾಕ್ರಿಯಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅರ್ಥ ಅನುವಾದ ಓದಿ. ಶ್ರೀ ಭಗವಾನ್ ಉವಾಚ ಭಗವಂತನು ಹೇಳಿದನು, ಅನಾಶ್ರಿತ ಆಶ್ರಯಿಸದೆ ಕರ್ಮಫಲವನ್ನು ಕಾರ್ಯಂ ಮಾಡಲೇಬೇಕಾದ ಕಾರ್ಯವನ್ನು ಕರೋತಿ ಆಚರಿಸುತ್ತಾನೋ ಯಾರು ಸ ಅವನು ಸನ್ಯಾಸಿ ಸನ್ಯಾಸಾಶ್ರಮದಲ್ಲಿರುವವನು ಚ ಕೂಡ ಯೋಗಿಯು ಚ ಕೂಡ ನ ಅಲ್ಲ ನೀ ಇಲ್ಲದವನು ಅಗ್ನಿ ಬೆಂಕಿಯು ನ ಅಲ್ಲ ಚ ಸಹ ಅಕ್ರಿಯ ಕರ್ತವ್ಯವಿಲ್ಲದವನು. ಅನುವಾದ. ದೇವೋತ್ತಮ ಪರಮಪುರುಷನು ಹೇಳಿದನು, ತನ್ನ ಕರ್ಮಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ. ಅವನೇ ನಿಜವಾದ ಅನುಭಾವಿ. ಅಗ್ನಿಯನ್ನು ಹೊತ್ತಿಸದೆ ಮತ್ತು ಕರ್ತವ್ಯವನ್ನು ಮಾಡದಿರುವವನಲ್ಲ. ಹರೇ ಕೃಷ್ಣ. ಮಾಡದಿರುವವನು ಸನ್ಯಾಸಿ ಅಲ್ಲ, ಯೋಗಿಯೂ ಅಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ. ಈ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗ ಪದ್ಧತಿಯು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸಲು ಒಂದು ಸಾಧನ ಎಂದು ಭಗವಂತನು ವಿವರಿಸುತ್ತಾನೆ. ಆದರೆ ಸಾಮಾನ್ಯ ಜನರಿಗೆ, ಅದರಲ್ಲಿಯೂ ಕಲಿಯುಗದಲ್ಲಿ ಇದನ್ನು ಅನುಷ್ಠಾನ ಮಾಡುವುದು ಬಹಳ ಕಷ್ಟ. ಅಷ್ಟಾಂಗ ಯೋಗ ಪದ್ಧತಿಯನ್ನು ಆಶ್ರಯಿಸಬೇಕೆಂದು ಈ ಅಧ್ಯಾಯದಲ್ಲಿ ಹೇಳಿದ್ದರೂ ಕರ್ಮಯೋಗವು ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವುದು ಉತ್ತಮ ಎಂದು ಭಗವಂತನು ಒತ್ತಿ ಹೇಳುತ್ತಾನೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬನು ತನ್ನ ಸಂಸಾರ, ಅದರ ಸಾಮಾನು ಸರಂಜಾಮು ಇವನ್ನು ಪೋಷಿಸಿಕೊಂಡು ಬರಲು ಕೆಲಸ ಮಾಡುತ್ತಾನೆ. ಕೇಂದ್ರೀಕೃತವಾದ ಅಥವಾ ವಿಸ್ತೃತವಾದ ಸ್ವಾರ್ಥ ಮತ್ತು ವೈಯಕ್ತಿಕ ಭೋಗವಿಲ್ಲದೆ ಯಾರೂ ಕೆಲಸ ಮಾಡುವುದಿಲ್ಲ. ಫಲಾಪೇಕ್ಷೆಯಿಂದ ಕರ್ಮ ಮಾಡದೆ ಕೇವಲ ಕೃಷ್ಣ ಪ್ರಜ್ಞೆಯಿಂದ ಕರ್ಮನಿರತನಾಗುವುದೇ ಪರಿಪೂರ್ಣತೆಯ ಅಳತೆಗೋಲು. ಎಲ್ಲರೂ ಸಹಜ ಸ್ಥಿತಿಯಲ್ಲಿ ಪರಮಪ್ರಭುವಿನ ವಿಭಿನ್ನ ಅಂಶಗಳು. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವುದು ಪ್ರತಿಯೊಬ್ಬ ಜೀವಿಯ ಕರ್ತವ್ಯ. ದೇಹ ಭಾಗಗಳು ಇಡೀ ದೇಹದ ತೃಪ್ತಿಗಾಗಿ ಕೆಲಸ ಮಾಡುತ್ತವೆ. ದೇಹದ ಅಂಗಾಂಗಗಳು ಸ್ವಂತ ತೃಪ್ತಿಗಾಗಿ ಕೆಲಸ ಮಾಡುವುದಿಲ್ಲ, ಇಡೀ ದೇಹದ ತೃಪ್ತಿಗಾಗಿ ಕೆಲಸ ಮಾಡುತ್ತವೆ. ಹಾಗೆಯೇ ವೈಯಕ್ತಿಕ ತೃಪ್ತಿಗಾಗಿ ಅಲ್ಲದೆ ಪರಮ ಪುರುಷನಿಗಾಗಿ ದುಡಿಯುವ ಜೀವಿಯೇ ಪರಿಪೂರ್ಣ ಸನ್ಯಾಸಿ, ಪರಿಪೂರ್ಣ ಯೋಗಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ.
ಕೆಲವೊಮ್ಮೆ ಸನ್ಯಾಸಿಗಳು ತಾವು ಎಲ್ಲ ಐಹಿಕ ಕರ್ತವ್ಯಗಳಿಂದಲೂ ಬಿಡುಗಡೆಯಾಗಿದ್ದೇವೆ ಎಂದು ಕೃತಕವಾಗಿ ಭಾವಿಸುತ್ತಾರೆ, ಅಗ್ನಿಹೋತ್ರವನ್ನು ಬಿಟ್ಟು ಬಿಡುತ್ತಾರೆ. ಆದರೆ ವಾಸ್ತವವಾಗಿ ಅವರು ಸ್ವಾರ್ಥಿಗಳು, ಏಕೆಂದರೆ ಅವರು ಗುರಿಯ ನಿರಾಕಾರ ಬ್ರಹ್ಮನೊಂದಿಗೆ ಒಂದಾಗುವುದು. ಇಂತಹ ಬಯಕೆಯು ಯಾವುದೇ ಐಹಿಕ ಬಯಕೆಗಿಂತ ಹಿರಿಯದು, ಆದರೂ ಇದರಲ್ಲಿ ಸ್ವಾರ್ಥವಿಲ್ಲದೇ ಇಲ್ಲ. ಇದೇ ರೀತಿಯಲ್ಲಿ ಎಲ್ಲ ಐಹಿಕ ಕಾರ್ಯಗಳಲ್ಲಿ ನಿಲ್ಲಿಸಿ ಕಣ್ಣುಗಳನ್ನು ಅರತೆರೆದು ಯೋಗಾಭ್ಯಾಸ ಮಾಡುವ ಹಠಯೋಗಿಯು ವ್ಯಕ್ತಿಗತವಾಗಿ ತೃಪ್ತಿಯನ್ನು ಬಯಸುತ್ತಾನೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವುದು ಸ್ವಾರ್ಥವಿಲ್ಲದೆ ಪರಮಪುರುಷನ ತೃಪ್ತಿಗಾಗಿ ಕೆಲಸ ಮಾಡುತ್ತಾನೆ. ಕೃಷ್ಣ ಪ್ರಜ್ಞೆಯ ಮನುಷ್ಯನಿಗೆ ತನ್ನ ತೃಪ್ತಿಯ ಬಯಕೆ ಇಲ್ಲ. ಯಶಸ್ಸು ತೀರ್ಮಾನಿಸಲು ಅವನು ಹೊರಗಲ್ಲು ಕೃಷ್ಣನ ತೃಪ್ತಿ. ಈ ರೀತಿಯಲ್ಲಿ ಆತನು ಪರಿಪೂರ್ಣ ಸನ್ಯಾಸಿ ಅಥವಾ ಪರಿಪೂರ್ಣ ಯೋಗಿ. ಅತ್ಯುನ್ನತ ಪರಿಪೂರ್ಣ ಸನ್ಯಾಸಿಗಳಾದ ಚೈತನ್ಯ ಮಹಾಪ್ರಭುಗಳು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಹೇಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, ಬಂದ್ರೆ ಹೇಳಿ. ಇದು ಇದೆ ಶಿಕ್ಷಾಷ್ಟಕಮಲ್ಲಿ ಇದೆ, ಹೇಳಿ. ಟ್ರೈ ಮಾಡ್ತೀನಿ ಮಾತಾಜಿ. ನಾ ಧನಂ ನಾ ಜನಂ ನಾ ಸುಂದರಿಂ ಕವಿತಂ ವಾ ಜಗದೀಶ ಕಾಮಯೇ ಮಮ ಜನ್ಮಾನಿ ಜನ್ಮನೀಶ್ವರೇ ಭವತಾದ್ ಭಕ್ತಿरहेतुकि ತ್ವಯಿ. ಹರೇ ಕೃಷ್ಣ ಮಾತಾಜಿ. ಸರಿ ಬಂತ ಮಾತಾಜಿ? ಜನಂ ನ ಸುಂದರಿಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿರ್ಹೈತುಕಿ ತ್ವಯಿ. ಹರೇ ಕೃಷ್ಣ. ಇದೊಂದು ಓದಿ ಇನ್ನೊಂದು ಪ್ಯಾರಾಗ್ರಾಫ್ ಇದೆ. ಸರ್ವಶಕ್ತನಾದ ಭಗವಂತನೇ, ನನಗೆ ಧನ ಸಂಚಯದ ಆಸೆ ಇಲ್ಲ, ಅಥವಾ ಸುಂದರಿಯರೊಡನೆ ಸುಖಿಸುವ ಆಸೆ ಇಲ್ಲ. ನನಗೆ ಬಹುಮಂದಿಯ ಅನುಯಾಯಿಗಳು ಬೇಡ. ಜನ್ಮ ಜನ್ಮಾಂತರಗಳಲ್ಲಿಯೂ ನನ್ನ ಜೀವನದಲ್ಲಿ ನಿನ್ನ ಭಕ್ತಿ ಸೇವೆ ಕಾರಣರಹಿತ ಕೃಪೆಯೊಂದೇ ನನಗೆ ಬೇಕಾದದ್ದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮ್ಯೂಟ್ ಮಾಡ್ಕೊಳ್ಳಿ. ಮಾಡ್ಕೊಳ್ತೀನಿ. ನಾನು ಹೇಳಿದ್ಮೇಲೆ ಹೇಳಿ. ಭಗವದ್ಗೀತೆ 6ನೇ ಅಧ್ಯಾಯದ 2ನೇ ಶ್ಲೋಕ. ಯಂ ಸನ್ಯಾಸಂ ಇತಿ ಪ್ರಾಹುರ್ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಯಂ ಸನ್ಯಾಸಂ ಇತಿ ಪ್ರಾಹುರ್ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಹರೇ ಕೃಷ್ಣ ಮಾತಾಜಿ. ಯಂ ಸನ್ಯಾಸಂ ಸಮಿತಿ ಪ್ರಾಹುರ್ ಯೋಗಂ ತಂ ವಿದ್ಧಿ ಪಾಂಡವಾ ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಧನ್ಯವಾದಗಳು ಮಾತಾಜಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ ಬೇಗ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಂ ಸನ್ಯಾಸಂ ಇತಿ ಪ್ರಾಹು ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಾಸ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಯಂ ಸನ್ಯಾಸಮಿತಿ ಪ್ರಾಹುರ್ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಹರೇ ಕೃಷ್ಣ. ಹರೇ ಕೃಷ್ಣ. ನಾಗರತ್ನ ಮಾತಾಜಿ ಅರ್ಥಾನುವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಂ ಯಾವುದನ್ನು, ಸನ್ಯಾಸವು, ಇತಿ ಎಂದು ಪ್ರಾಹುಹು ಹೇಳುತ್ತಾರೋ, ಯೋಗಂ ಪರಮೋನ್ನತದೊಂದಿಗೆ ಸಂಬಂಧಿಸುವ ಯೋಗವೆಂದು, ತಂ ಅದನ್ನು, ವಿದ್ಧಿ ನೀನು ತಿಳಿಯಬೇಕು, ಪಾಂಡವ ಪಾಂಡುಪುತ್ರನೇ, ನ ಎಂದಿಗೂ ಇಲ್ಲ, ಹಿ ಖಂಡಿತವಾಗಿಯೂ, ಅಪನ್ಯಸ್ತ ತ್ಯಜಿಸದ, ಸಂಕಲ್ಪ ಸಂತೃಪ್ತಿಯ ಆಸೆಯುಳ್ಳ ಯೋಗಿ, ಆಧ್ಯಾತ್ಮಿಕವಾದಿಯಾದ ಯೋಗಿಯು, ಭವತಿ ಆಗುತ್ತಾನೆ, ಕಶ್ಚನ ಯಾರೊಬ್ಬನು. ಅನುವಾದ: ಪಾಂಡುಪುತ್ರನಾದ ಅರ್ಜುನನೇ, ಯಾವುದನ್ನು ಸನ್ಯಾಸವೆಂದು ಕರೆಯುವರೋ ಅದೇ ಯೋಗ ಅಥವಾ ಪರಮಪ್ರಭುವಿನೊಂದಿಗೆ ಸಂಪರ್ಕವನ್ನು ಹೊಂದುವುದು ಎಂದು ತಿಳಿ. ಏಕೆಂದರೆ ಇಂದ್ರಿಯ ತೃಪ್ತಿಯ ಆಸೆಯನ್ನು ತ್ಯಾಗ ಮಾಡದಿದ್ದರೆ
ಯಾರೂ ಯೋಗಿಯಾಗಲಾರರು. ಭಾವಾರ್ಥ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿಜವಾದ ಸನ್ಯಾಸ ಯೋಗ ಅಥವಾ ಭಕ್ತಿ ಯೋಗ ಎಂದರೆ ಮನುಷ್ಯನು ಜೀವಿಯಾಗಿ ತನ್ನ ಸಹಜ ರೂಪವನ್ನು ತಿಳಿದುಕೊಂಡು ಅದಕ್ಕನುಗುಣವಾಗಿ ಕೆಲಸ ಮಾಡುವುದೆಂದರ್ಥ. ಜೀವಿಗೆ ಪ್ರತ್ಯೇಕ ಸ್ವಾತಂತ್ರ್ಯ ವ್ಯಕ್ತಿತ್ವವಿಲ್ಲ. ಅವನು ಪರಮಪ್ರಭುವಿನ ತಟಸ್ಥ ಶಕ್ತಿ ಐಹಿಕ ಶಕ್ತಿಯ ಬಳಿಗೆ ಸಿಲುಕಿದಾಗ ಅವನು ಬದ್ಧನಾಗುತ್ತಾನೆ. ಕೃಷ್ಣ ಪ್ರಜ್ಞೆ ಇದ್ದಾಗ ಅಥವಾ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರುತ್ತಾನೆ. ಆದುದರಿಂದ ಮನುಷ್ಯನಿಗೆ ಸಂಪೂರ್ಣ ಜ್ಞಾನವಿದ್ದಾಗ ಎಲ್ಲಾ ಐಹಿಕ ಇಂದ್ರಿಯ ತೃಪ್ತಿಯು ನಿಂತು ಹೋಗುತ್ತದೆ. ಆತನು ಎಲ್ಲಾ ಇಂದ್ರಿಯ ತೃಪ್ತಿಯ ಕಾರ್ಯಗಳನ್ನು ತ್ಯಜಿಸುತ್ತಾನೆ. ಇಂದ್ರಿಯಗಳನ್ನು ಐಹಿಕ ಮೋಹದಿಂದ ತಡೆಯುವ ಎಲ್ಲಾ ಯೋಗಿಗಳು ಇದನ್ನು ಅನುಷ್ಠಾನ ಮಾಡುತ್ತಾರೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಕೃಷ್ಣರಹಿತವಾದುದರಲ್ಲಿ ತನ್ನ ಇಂದ್ರಿಯಗಳನ್ನು ತೊಡಗಿಸುವ ಅವಕಾಶವೇ ಇರುವುದಿಲ್ಲ. ಆದುದರಿಂದ ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಏಕಕಾಲದಲ್ಲಿ ಸನ್ಯಾಸಿ ಮತ್ತು ಯೋಗಿ, ಜ್ಞಾನ ಮತ್ತು ಯೋಗ ಪ್ರಕ್ರಿಯೆಗಳಲ್ಲಿ ವಿಧಿಸಿರುವ ಪ್ರಕಾರ ಜ್ಞಾನ ಮತ್ತು ಇಂದ್ರಿಯ ನಿಗ್ರಹಗಳ ಉದ್ದೇಶವು ಕೃಷ್ಣ ಪ್ರಜ್ಞೆಯಲ್ಲಿ ತಂತಾನೇ ನೆರವೇರುತ್ತದೆ. ಮನುಷ್ಯನು ಸ್ವಾರ್ಥದ ಕ್ರಿಯೆಗಳನ್ನು ಬಿಟ್ಟು ಬಿಡಲು ಶಕ್ತನಾಗದಿದ್ದರೆ ಜ್ಞಾನ ಮತ್ತು ಯೋಗಗಳು ನಿರರ್ಥಕ. ಎಲ್ಲಾ ಸ್ವಾರ್ಥ ತೃಪ್ತಿಯನ್ನು ತ್ಯಜಿಸಿ ಪರಮಪ್ರಭುವನ್ನು ತೃಪ್ತಿಗೊಳಿಸಲು ಸಿದ್ಧವಾಗಿರುವುದೇ ಜೀವಿಯ ನಿಜವಾದ ಗುರಿ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಯಾವುದೇ ಬಗೆಯ ಸ್ವಂತ ಭೋಗದ ಆಸೆ ಇರುವುದಿಲ್ಲ. ಅವನು ಸದಾ ಕಾಲದಲ್ಲಿಯೂ ಪರಮಪ್ರಭುವನ್ನು ತೃಪ್ತಿಪಡಿಸುವುದರಲ್ಲಿಯೇ ನಿರತನಾಗಿರುತ್ತಾನೆ. ಪರಮೋನ್ನತ ಬಗ್ಗೆ ಏನೂ ತಿಳಿಯದವನು ಸ್ವತಃ ತೃಪ್ತಿಯಲ್ಲಿ ತೊಡಗಬೇಕಾಗುತ್ತದೆ. ಏಕೆಂದರೆ ನಿಷ್ಕ್ರಿಯೆಯ ನೆಲೆಯಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಕೃಷ್ಣ ಪ್ರಜ್ಞೆಯ ಅನುಷ್ಠಾನದಿಂದ ಎಲ್ಲಾ ಉದ್ದೇಶಗಳು ಪೂರ್ಣವಾಗಿ ಈಡೇರುತ್ತದೆ. ಧನ್ಯವಾದಗಳು ಮಾತಾಜಿ. ಓದ್ಬೇಕಾ ಮಾತಾಜಿ? ಧನ್ಯವಾದ. ಧನ್ಯವಾದ ಮಾತಾಜಿ. ಇನ್ನೊಂದು ಶ್ಲೋಕನ ತಗೊಂಡ್ರೆ ನಾಳೆಗೆ ಪೂರ್ಣ. ನಾನು ಬೆಳಿಗ್ಗೆ ಅಂದ್ರೆ ಬಂದ ತಕ್ಷಣ ಯಾರು ಓದೋದ್ ಬೇಡ, ನಾನು ವಿವರಣೆ ಪ್ರಾರಂಭ ಮಾಡ್ತೇನೆ. ಇನ್ನೊಂದು ಶ್ಲೋಕ ಆಗ್ಲಿ. ಲಕ್ಷ್ಮೀ ಪ್ರಿಯ ಮಾತಾಜಿ, ನಾನು ಹೇಳಿದ್ಮೇಲೆ ಹೇಳಿ. ಇನ್ನೊಂದು 5 ನಿಮಿಷ ಓದೋದ್ ಮುಗಿಯೋವರೆಗೂ ಚಿಕ್ಕದಿದೆ, ದಯವಿಟ್ಟು ವೇಟ್ ಮಾಡಿ. ಭಗವದ್ಗೀತೆ 6ನೇ ಅಧ್ಯಾಯದ 3ನೇ ಶ್ಲೋಕ. ಆರು ರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಚತೆ ಯೋಗಾರೂಢಸ್ಯ ತಸ್ಸೈವ ಶಮಃ ಕಾರಣ ಮುಚ್ಚತೆ. ಆರು ರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಚತೆ ಯೋಗಾರೂಢಸ್ಯ ತಸ್ಸೈವ ಶಮಃ ಕಾರಣ ಮುಚ್ಚತೆ. ಶ್ಲೋಕ 3. ಆರು ರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಸೈವ ಶಮಃ ಕಾರಣ ಮುಚ್ಯತೆ. ಅರ್ಥ ಓದ್ಬೇಕಾ ಮಾತಾಜಿ? ಬೇಡ ಮಾತಾಜಿ, ಇನ್ನ ಶ್ಲೋಕ ಓದ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆರು ರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಸೈವ ಶಮಃ ಕಾರಣ ಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಆರು ರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಸೈವ ಶಮಃ ಕಾರಣ ಮುಚ್ಯತೆ. ಹರೇ ಕೃಷ್ಣ. ಕೇಳಿಸ್ಲಿಲ್ಲ, ಅರ್ಥ ಅನುವಾದ ಓದಿ. ಆರು ರುಕ್ಷೋ ಈಗಷ್ಟೇ ಯೋಗವನ್ನು ಆರಂಭಿಸಿದ ಮುನಿಗೆ ಯೋಗಂ ಅಷ್ಟಾಂಗ ಯೋಗ ಪದ್ಧತಿಯನ್ನು ಕರ್ಮ ಕಾರ್ಯವು ಕಾರಣಂ ಸಾಧನೆ ಎಂದು ಉಚ್ಯತೆ ಹೇಳಲಾಗಿದೆ. ಯೋಗ ಅಷ್ಟಾಂಗ ಯೋಗದಲ್ಲಿ ಆರೂಢಸ್ಯ ಉನ್ನತಿಯನ್ನು ಹೊಂದಿದ ತಸ್ಯ ಅವನಿಗೆ ಏವ ನಿಶ್ಚಿತವಾಗಿಯೂ ಶಮಃ ಎಲ್ಲ ಭೌತಿಕ ಕಾರ್ಯಗಳ ನಿಲ್ಲಿಸುವಿಕೆಯು ಕಾರಣಂ ಸಾಧನವೆಂದು ಉಚ್ಯತೆ ಹೇಳಲಾಗಿದೆ. ಅನುವಾದ:
ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಹೊಸದಾಗಿ ದೀಕ್ಷೆ ಪಡೆದವನಿಗೆ ಕರ್ಮವೇ ಸಾಧನ ಎಂದು ಹೇಳಿದೆ. ಯೋಗದಲ್ಲಿ ಆಗಲೇ ಮುಂದುವರಿದವನಿಗೆ ಎಲ್ಲಾ ಐಹಿಕ ಕಾರ್ಯಗಳನ್ನು ನಿಲ್ಲಿಸುವುದೇ ಸಾಧನ ಎಂದು ಹೇಳಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ: ಮನುಷ್ಯನು ಪರಮೋನ್ನತನೊಂದಿಗೆ ಸಂಬಂಧ ಪಡೆಯುವ ಪ್ರಕ್ರಿಯೆಗೆ ಯೋಗವೆಂದು ಹೆಸರು. ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಸಾಧಿಸುವ ಏಣಿಗೆ ಇದನ್ನು ಹೋಲಿಸಬಹುದು. ಏಣಿಯು ಜೀವಿಯ ಅತ್ಯಂತ ಕೆಳಗಿನ ಐಹಿಕ ಸ್ಥಿತಿಯಿಂದ ಪ್ರಾರಂಭವಾಗಿ ಪರಿಶುದ್ಧ ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣ ಆತ್ಮ ಸಾಕ್ಷಾತ್ಕಾರದವರೆಗೆ ಏರುತ್ತದೆ ಮತ್ತು ವಿವಿಧ ಎತ್ತರಗಳಿಗೆ ಅನುಗುಣವಾಗಿ ಏಣಿಯ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಹೆಸರುಗಳುಂಟು. ಆದರೆ ಒಟ್ಟಾಗಿ ಇಡೀ ಏಣಿಗೆ ಯೋಗ ಎಂದು ಹೆಸರು. ಇದನ್ನು ಜ್ಞಾನಯೋಗ, ಧ್ಯಾನ ಯೋಗ ಮತ್ತು ಭಕ್ತಿ ಯೋಗ ಎಂದು ವಿಂಗಡಿಸಬಹುದು. ಏಣಿಯ ಪ್ರಾರಂಭವನ್ನು ಯೋಗಾರುರುಕ್ಷು ಹಂತವೆಂದು, ಅತ್ಯಂತ ಮೇಲಿನ ಮಟ್ಟವನ್ನು ಯೋಗಾರೂಢವೆಂದು ಕರೆಯುತ್ತಾರೆ. ಸಾಕ ಮಾತಾಜಿ? ಹರೇ ಕೃಷ್ಣ. ಧನ್ಯವಾದಗಳು, ಚೆನ್ನಾಗಿ ಓದಿದ್ರಿ. ಹರೇ ಕೃಷ್ಣ ಮತ್ತೆ ಧನ್ಯವಾದಗಳು. ಸ್ಮಾನಸ್ವಿನಿನ ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬದುಕಿನ ನಿಯಂತ್ರಕ ತತ್ವಗಳ ಮೂಲಕ ಮತ್ತು ವಿವಿಧ ಯೋಗಾಸನಗಳ ಮೂಲಕ ಧ್ಯಾನದಲ್ಲಿ ತೊಡಗಲು ಪ್ರಯತ್ನಿಸಬಹುದು. ಈ ಯೋಗಾಸನಗಳು ಸ್ವಲ್ಪ ಹೆಚ್ಚು ಕಡಿಮೆ ದೈಹಿಕ ವ್ಯಾಯಾಮಗಳೇ. ಅಷ್ಟಾಂಗ ಯೋಗ ಪದ್ಧತಿಯನ್ನು ಕುರಿತು ಹೇಳುವುದಾದರೆ, ಇಂತಹ ಪ್ರಾರಂಭ ಪ್ರಯತ್ನಗಳು ಫಲಾಪೇಕ್ಷೆ ಐಹಿಕ ಕರ್ಮಗಳು ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಎಲ್ಲಾ ಕಾರ್ಯಗಳು ಇಂದ್ರಿಯ ನಿಯಂತ್ರಣಕ್ಕಾಗಿ ಪರಿಪೂರ್ಣ ಮಾನಸಿಕ ಸಮತೋಲನವನ್ನು ಸಾಧಿಸುವತ್ತ ಕರೆದೊಯ್ಯುತ್ತವೆ. ಧ್ಯಾನಾಭ್ಯಾಸದಲ್ಲಿ ಮನುಷ್ಯನು ಸಿದ್ಧಿ ಪಡೆದಾಗ ಅವನು ಮನಸ್ಸನ್ನು ಕಲಕುವ ಎಲ್ಲಾ ಕಾರ್ಯಗಳನ್ನು ನಿಲ್ಲಿಸುತ್ತಾನೆ. ಆದರೆ ಕೃಷ್ಣ ಪ್ರಜ್ಞೆಯ ಮನುಷ್ಯನು ಸದಾ ಕೃಷ್ಣನನ್ನೇ ಕುರಿತು ಚಿಂತಿಸುತ್ತಿರುವುದರಿಂದ ಅವನು ಪ್ರಾರಂಭದಿಂದಲೇ ಧ್ಯಾನದ ನೆಲೆಯ ಮೇಲಿರುತ್ತಾನೆ. ಸದಾ ಕೃಷ್ಣ ಸೇವೆಯಲ್ಲಿ ನಿರತನಾಗಿರುವುದರಿಂದ ಎಲ್ಲಾ ಐಹಿಕ ಕಾರ್ಯಗಳನ್ನು ನಿಲ್ಲಿಸಿದ್ದಾನೆ ಎಂದು ಪರಿಗಣಿಸಲಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಪ್ರಭುಜಿಗಳಿಗೆ ಮ್ಯೂಟ್ ಮಾಡ್ಕೊಳ್ಳಿ ಪ್ರಭುಜಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಸೊ ಇವತ್ತಿನ ತರಗತಿಯನ್ನ ಕುರಿತು ಮೊದಲನೆಯ ಭಾಗ ನಾವು ನೋಡಿದ್ವಿ, ಒಂದು ಭಗವದ್ಗೀತೆ 6ನೇ ಅಧ್ಯಾಯದ ಮಹಾತ್ಮೆ. ಅದರಲ್ಲಿ ಏನಾದ್ರೂ ನಿಮ್ಗೆ ಪ್ರಶ್ನೆಗಳಿದ್ರೆ ಅದನ್ನ ಕೇಳ್ಬಹುದು. ಮತ್ತೆ ಎರಡನೆಯ ಭಾಗದಲ್ಲಿ ಇರುವಂತದ್ದು ಈ ಶ್ಲೋಕ ಪಠಣ, ಅನುವಾದ, ಭಾವಾರ್ಥ ಓದಿದ್ದೀರಾ. ಇದನ್ನ ನಾನು ನಾಳೆ ಚರ್ಚೆ ಮಾಡ್ತೀನಿ. ಯಾರಿಗೆಲ್ಲ ಪ್ರಶ್ನೆಗಳಿದೆಯೋ ಹ್ಯಾಂಡ್ ರೈಸ್ ಮಾಡಿ. ಸೊ ಇವತ್ತಿನ ತರಗತಿಗೆ ಆಗಮಿಸಿದಂತ ಎಲ್ಲ ಭಕ್ತರಿಗೆ ಮತ್ತೆ ಸಕ್ರಿಯವಾಗಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹರೇ ಕೃಷ್ಣ. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧೋಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶಿಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.